ಮಣ್ಣಿನಲ್ಲಿ ನೆಲೆಯಾದ ಶ್ರೀ ಅನಂತ ಪದ್ಮನಾಭ ದೇವರ ಜಾತ್ರೋತ್ಸವ, ಪರಿವಾರ ದೈವಗಳ ನರ್ತನ ಸೇವೆ, ವಿವಿಧ ವೈದಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮ. ಇದೇ ಹೊತ್ತಿನ ವಿಶೇಷ ಅನಂತೋಡಿಯ ಶ್ರೀ ಅನಂತ ಪದ್ಮನಾಭ ಜಾತ್ರೋತ್ಸವ. ನಾನು ಸುಮಿತ್ರಾ. ಬೆಳ್ತಂಗಡಿ ತಾಲೂಕಿನ ಬೆಳಾಲು ಅನಂತೋಡಿಯ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವದ ಸಂಭ್ರಮ ಮನೆ ಮಾಡಿದೆ. ಶ್ರೀ ಅನಂತೋಡಿ ಪದ್ಮನಾಭ ದೇವಸ್ಥಾನದ ಆನುವಂಶಿಕ ಮುಕ್ತೇಸರರಾದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಹಾಗೂ ಶ್ರೀಮತಿ ಹೇಮಾವತಿ ವಿ ಹೆಗ್ಗಡೆಯವರ ಘನ ಉಪಸ್ಥಿತಿಯಲ್ಲಿ ಉಜಿರೆ ಶ್ರೀ ಶರತ್ ಕೃಷ್ಣ ಪಡ್ವಿಟ್ ನಾಯರ ಮಾರ್ಗದರ್ಶನದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ನೀಲೇಶ್ವರ ಮಾಧವ ತಂತ್ರಿಗಳ ಹಿರಿತನದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ನೀಲೇಶ್ವರ ಅಲಂಬಾಡಿ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವ ಹಾಗೂ ಪರಿವಾರ ದೈವಗಳ ನರ್ತನ ಸೇವೆ ನಡೆದಿದೆ. ಕ್ಷೇತ್ರದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಯುವ ಮುನ್ನ ಊರ ಭಕ್ತಾದಿಗಳು ಭಕ್ತಿಯಿಂದ ಹಸಿರು ಹೊರಕಾಣಿಕೆ ಸಮರ್ಪಿಸಿದ್ದು, ಬೆಳಾಲು ಪೇಟೆಯಿಂದ ಭವ್ಯ ಮೆರವಣಿಗೆ ಮೂಲಕ ಹೊರಕಾಣಿಕೆ ಕ್ಷೇತ್ರಕ್ಕೆ ಸಾಗಿ ಬಂದಿದೆ.
ನಮಸ್ತೆ. ಅನಂತ ಪದ್ಮನಾಭ ದೇವಸ್ಥಾನ ಅನಂತೋಡಿ ಬೆಳಾಲು ನಾವಿಲ್ಲಿದ್ದೇವೆ. ಇಲ್ಲಿ ವಾರ್ಷಿಕ ಜಾತ್ರೋತ್ಸವ ಹಾಗೂ ಪರಿವಾರ ದೈವಗಳ ನರ್ತನ ಸೇವೆ ನಡೀತಾ ಇದೆ. ಇಲ್ಲಿ ಪ್ರಧಾನ ಅರ್ಚಕರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಅನಂತ ಪದ್ಮನಾಭ ದೇವಸ್ಥಾನ ಅನಂತೋಡಿ ಬೆಳಾಲು ಇಲ್ಲಿಯ ವಾರ್ಷಿಕ ಜಾತ್ರಾ ಸಂದರ್ಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಇದರ ಚರಿತ್ರೆಯನ್ನು ಸುರಿಗೆ ನಾವು ಹೇಳೋದಾದರೆ ಸಾಧಾರಣ ಒಂದು 500-600 ವರ್ಷದ ಇತಿಹಾಸವು ಈ ಕ್ಷೇತ್ರಕ್ಕಿದೆ. ಹಾಗೆ ಅನಾದಿ ಕಾಲದಿಂದ ಇದು ಯಾರಿಂದ ನಾಶವಾಯಿತು ಅಂತೇಳಿ ನಮಗೆ ತಿಳಿದಿಲ್ಲ. ಆದರೆ ಒಂದು 120-125 ವರ್ಷದ ಹಿಂದೆ ಈ ದೇವಸ್ಥಾನ ಅಲ್ಲಿಯ ತನಕ ಪೂಜೆ ನಡೀತಾ ಇತ್ತು. ಮತ್ತು ಯಾವುದೋ ಒಂದು ಕಾರಣದಿಂದ ಈ ದೇವಸ್ಥಾನವನ್ನು ಧ್ವಂಸಗೊಳಿಸಿದ್ದಾರೆ ಅನ್ನುವಂಥದ್ದು ವಿಚಾರ ತಿಳಿದು ಬಂದಿದೆ. ಏನೊಂದು 45 ವರ್ಷದ ಮುಂಚೆ ಏನೊಂದು ಈ ಕ್ಷೇತ್ರದ ಪರಿಸರದ ಸದ್ಭಕ್ತ ಬಾಂಧವರೆಲ್ಲ ಸೇರಿಕೊಂಡು ಜೀರ್ಣೋದ್ಧಾರ ಮಾಡುವ ಅನ್ನುವಂತಹ ವಿಷಯಕ್ಕೆ ಇಳಿದಂತಹ ಸಂದರ್ಭದಲ್ಲಿ ದೇವಸ್ಥಾನದ ಕುರುಹು ಎಲ್ಲ ಕಂಡಿತ್ತು. ಆದರೆ ದೇವರ ಮೂರ್ತಿಯೇ ಕಾಣಲಿಲ್ಲ. ಏನಂತ ಹೇಳಿದ್ರೆ ದೇವರ ಮೂರ್ತಿಯನ್ನೆಲ್ಲ ತುಂಡು ಮಾಡಲಾಗಿತ್ತು. ಆವಾಗ ಅಲ್ಲಿ ಪೂಜೆಗೆ ಅಂತೇಳಿ ನಮ್ಮ ಆಲೋಚನೆ ಏನು ಅಂತ ಕೇಳಿದರೆ ಅಲ್ಲಿ ನೋಡಿದಾಗ ಒಂದು ಶಿವಲಿಂಗದ ಥರ ಒಂದು ಕಲ್ಲನ್ನು ಇಟ್ಟಿದ್ದರು. ಅದು ನಮಗೆ ನೋಡಿದಾಗ ಏನಂತ ಹೇಳಿದ್ರೆ ಇದು ಶಿವ ದೇವಸ್ಥಾನ ಅನ್ನುವಂತಹ ಭಾವನೆ ನಮಗೆ ಬರ್ತಿತ್ತು. ಇಲ್ಲೆಲ್ಲ ಮರಮಟ್ಟುಗಳೆಲ್ಲ ಬೆಳೆದಿತ್ತು. ಅಂತಹ ಸಂದರ್ಭದಲ್ಲಿ 45 ವರ್ಷದ ಹಿಂದೆ ಪ್ರಶ್ನಾ ಮಾರ್ಗವನ್ನು ಇಡುವಂತಹ ಸಂದರ್ಭದಲ್ಲಿ ಶಿವಲಿಂಗವನ್ನು ನೋಡಿ ಅಂದಿನ ಜೋಯಿಸರು ಏನೊಂದು ಇದು ಅನಂತೇಶ್ವರ ಅಂತೇಳಿ ಹೆಸರನ್ನು ನಾಮನ್ನು ಕೊಟ್ಟು ಹೋದರು. ಅವತ್ತಿನಿಂದ ಅನಂತೇಶ್ವರ ಭಜನಾ ಮಂಡಳಿ ಹುಟ್ಟಿಕೊಂಡು ಈ ಕ್ಷೇತ್ರದ ಪಕ್ಕದಲ್ಲೇ ಭಜನಾ ಮಂದಿರವನ್ನು ನಿರ್ಮಾಣ ಮಾಡಿಕೊಂಡು ಈ ದೇವಸ್ಥಾನ ಆಗಬೇಕು ಅನ್ನೋಂತಹ ಉದ್ದೇಶ ಇಟ್ಕೊಂಡು ಆ ಭಜನಾ ಮಂಡಳಿ ಹುಟ್ಟಿಕೊಂಡಿತು. ಹಾಗೆ ಭಜನೆಯನ್ನು ಪ್ರಾರಂಭ ಮಾಡ್ತಾಯಿದ್ರು. ಕ್ಷೇತ್ರಕ್ಕೆ ಏನೊಂದು ಜೀರ್ಣೋದ್ಧಾರ ಮಾಡುವಂಥ ಸಂದರ್ಭದಲ್ಲಿ ಒಂದೊಂದು ಅವಘಡಗಳು ಬಂದು ಅಲ್ಲಿಗೆ ನಿಂತು ಹೋಯಿತು. ಆಮೇಲೆ ಇತ್ತೀಚೆಗೆ ಒಂದು 8 ವರ್ಷದ ಹಿಂದೆ ಆ ಪ್ರಶ್ನಾ ಮಾರ್ಗವನ್ನು ಚಿಂತನೆ ಮಾಡಿದ್ವಿ. ಅದಕ್ಕಿಂತಲೂ ಪ್ರಶ್ನಾ ಮಾರ್ಗ ಚಿಂತನೆ ಮಾಡುವ ಮೊದಲು ಈ ಜಾಗದ ರೆಕಾರ್ಡು ಇದು ಹೇಗಿತ್ತು, ಪುರಾತನದ ಹಿನ್ನೆಲೆ ಏನು ಅಂತೇಳಿ ನಮಗೆ ತಿಳಿಲಿಕ್ಕೋಸ್ಕರವಾಗಿ ನಾವೆಂದ ಏನಂತ ಹೇಳಿದ್ರೆ ಒಂದು 40 ವರ್ಷದ ಹಿಂದಿನವರು, ಅಂದರೆ 120 ವರ್ಷದ ಹಿಂದೆ ಏನಾಗಿದೆ ಅಂತೇಳಿ ನಮಗೆ ಗೊತ್ತಿಲ್ಲ. ಹಾಗೆ ರೆಕಾರ್ಡನ್ನು ಹುಡುಕ್ತಾ ಹೋಗಬೇಕಾದ್ರೆ ಈ ಜಾಗ ಜೈನ ಮನೆತನದಲ್ಲಿ ಏನೊಂದು ದೇವಸ್ಥಾನ ಏನೊಂದು ಪೂಜೆಯನ್ನು ಗೊಳ್ತಾ ಇತ್ತು. ಅವರಿಗೇನೋ ಒಂದು ಮಕ್ಕಳಿಲ್ಲದ ಇದಕ್ಕೋಸ್ಕರವಾಗಿ ಈ ಕ್ಷೇತ್ರವನ್ನು ಮುನ್ನಡೆಸಲಿಕ್ಕೆ ಅಸಾಧ್ಯವಾದಂತಹ ಪಕ್ಷದಲ್ಲಿ ಈ ಜಾಗದ ಪ್ರದೇಶವನ್ನೆಲ್ಲ ಏನೊಂದು ನಮ್ಮ ರತ್ನಮಾನಸ ಸಿದ್ಧಾವನ ಟ್ರಸ್ಟಿಗೆ ದಾನ ರೂಪವಾಗಿ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ನಮಗೆ ಮಂಜೆ ಹೆಗ್ಡೆಯವರ ಹೆಸರಿನಲ್ಲಿ ಈ ಮೂಲ ದಾಖಲೆ ಸಿಕ್ಕಿತು. ಆಮೇಲೆ ರತ್ನವರ್ಮ ಹೆಗ್ಡೆರು, ಹಾಗೆ ಇವಾಗ ಏನೊಂದು ವೀರೇಂದ್ರ ಹೆಗ್ಡೆಯವರ ಈ ಜಾಗವೆಲ್ಲ ಈ ದೇವಸ್ಥಾನವೆಲ್ಲ ಅವರ ಕೈಯಲ್ಲಿದೆ. ಇಲ್ಲಿಯ ಆನುವಂಶಿಕ ಆಡಳಿತ ಮುಕ್ತೇಸರು ಯಾರಂತ ಹೇಳಿದ್ರೆ ಹೆಗ್ಗಡೆ ಮನೆತನ ಧರ್ಮಸ್ಥಳ. ಅವರ ಪರವಾಗಿ ನಮ್ಮ ಜೀವಂದರ್ ಕುಮಾರ್ ಜೈನ್ ಬೆಳಾಲ್ಗೊತ್ತು ಇವರು ಈ ಕ್ಷೇತ್ರವನ್ನು ಸದ್ಯ ಪರಿಸ್ಥಿತಿಯಲ್ಲಿ ಏನೊಂದು ಅವರೊಂದು ಆಶೀರ್ವಾದದಿಂದ ಮುನ್ನಡೆಸ್ತಾ ಇದ್ದಾರೆ. ಹಾಗೆ ನಾವು ಪ್ರಶ್ನಾ ಮಾರ್ಗ ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ಆ ರೆಕಾರ್ಡನ್ನು ತೆಗೆಯುವಂಥ ಸಂದರ್ಭದಲ್ಲಿ ಅದರಲ್ಲಿ ವಿಷ್ಣು ದೇವಸ್ಥಾನ ಅನ್ನುವಂತಹ ಉಲ್ಲೇಖವೂ ನಮಗೆ ಕಂಡಿತು. ಹಾಗೆ ನಾವು ಈ ಪ್ರದೇಶವನ್ನು ಸ್ವಚ್ಛ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಈ ತೀರ್ಥ ಮಂಟಪದ ಮುಂಭಾಗದಲ್ಲಿ ತುಂಡಾದಂತಹ ಮೂರ್ತಿಯೂ ನಮಗೆ ಕಾಣಲಿಕ್ಕೆ ಸಿಕ್ಕಿತು. ಹಾಗಾಗಿ ಇದು ವಿಷ್ಣು ದೇವಸ್ಥಾನ ಅನ್ನೋದು ನಮಗೆ ದೃಢ ನಿರ್ಧಾರ ಆಯಿತು. ಆ ವಿಷ್ಣು ದೇವಸ್ಥಾನ ಅಂತ ಹೇಳಬೇಕಾದ್ರೆ ಇನ್ನೊಂದ್ಸಲ ಪುನರ್ಜನ್ಮ ಅಂತೇಳಿ ಲೆಕ್ಕ. ಒಂದು ದೇವಸ್ಥಾನ ಎಲ್ಲ ಧ್ವಂಸ ಆದ ಮೇಲೆ ನಾವು ಹುಟ್ಟಿದ ಮೇಲೆ ಪುನರಪಿ ಮರಣಂ ಪುನರಪಿ ಜನನಂ ಅಂತೇಳಿ ಪುನರಪಿ ಜನನ ಆಗಬೇಕಾದ್ರೆ ಒಂದು ಬೇರೆ ಹೆಸರನ್ನು ನಾಮಕರಣ ಮಾಡ್ತಾ ಇದ್ದೇವೆ. ಅಥವಾ ಏನಂತ ಹೇಳಿದ್ರೆ ಮುತ್ತಾದನ ಹೆಸರನ್ನು ನಾವು ಇಡುವಂತಹ ಪದ್ಧತಿ ಇವಾಗಲೂ ಉಂಟು. ಹಾಗಾಗಿ ವಿಷ್ಣು ದೇವರು ಅಂತೇಳಿ ನಮಗೆ ಗೊತ್ತಿತ್ತು. ಹಾಗಾಗಿ ಈ ಪ್ರಶ್ನಾ ಮಾರ್ಗ ಅಷ್ಟಮಂಗಲ ಪ್ರಶ್ನೆ ಚಿಂತನೆಯನ್ನು ಮಾಡಿದ್ದು ಶ್ರೀಧರ ಘೋರೆಯವರು ಧರ್ಮಸ್ಥಳದ ಏನೊಂದು ಜ್ಯೋತಿಷ್ಯರು ಅವರೇ ಈ ಕ್ಷೇತ್ರದಲ್ಲಿ ಏನೊಂದು ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟದ್ದು. ಅಂತ ಅಷ್ಟಮಂಗಲ ಪ್ರಶ್ನೆಯನ್ನು ಇಡುವಂತಹ ಸಂದರ್ಭ ಯಾವುದಂತ ಕೇಳಿದ್ರೆ ನೋಂಪಿನ ಸಂದರ್ಭ ಅನಂತನ ಚತುರ್ದಶಿ ಅಂತೇಳಿ. ಆವಾಗ ಅವತ್ತಿನ ದಿವಸ ನಿವೃತ್ತಿ ರಾಶಿ ಇಡುವಂತಹ ಸಂದರ್ಭದಲ್ಲಿ ನೋಂಪು ಇದ್ದ ಕಾರಣವಾಗಿ ಇದಕ್ಕೆ ಅನಂತ ಪದ್ಮನಾಭ ಎನ್ನುವಂತಹ ಹೆಸರು ಸೂಕ್ತ ಅನ್ನುವಂಥದ್ದು ವಿಚಾರ ತಿಳಿದು ಬಂತು. ಅಂತಹ ಸಂದರ್ಭದಲ್ಲಿ ನಮಗೆ ಕೃಷ್ಣ ಸರ್ಪ, ಪೂರ್ವಕ್ಕೆ ದನ ಮತ್ತು ಕರು ಪೂರ್ವಕ್ಕೆ ಹೋದಂತಹ ಸಂದರ್ಭ, ಇದು ಒಳ್ಳೆಯ ಲಕ್ಷಣ ಅನ್ನುವಂತಹ ಹೆಸರು ನಮಗೆ ಕಂಡು ಬಂತು. ಹಾಗಾಗಿ ಈ ಕ್ಷೇತ್ರವನ್ನು ಅನಂತ ಪದ್ಮನಾಭ ದೇವಸ್ಥಾನ ಅಂಥೇಳಿ ಅಂದಿನಿಂದ ನಾಮಕರಣ ಮಾಡಿಕೊಂಡು ಏನೊಂದು ಪಕ್ಕದಲ್ಲೇ ಬಾಲಾಲಯನ್ನು ನಿರ್ಮಾಣ ಮಾಡಿಕೊಂಡು ಸಾಧಾರಣ 18 ತಿಂಗಳ ಒಳಗಡೆ ಏನೂ ದುಡ್ಡು ಇಲ್ಲದ ಈ ಒಂದು ಜಾಗ ಪ್ರದೇಶದಲ್ಲಿ ನಾವೊಂದು ಈ ಊರಿನ ಅನಂತೋಡಿಯ ಬಯಲಿನವರೆಲ್ಲ ಶ್ರಮದಾನದಿಂದ ತನು ಮನ ಧನ ಸಹಾಯದಿಂದ ಇಷ್ಟೆಲ್ಲ ಒಂದು ಒಳ್ಳೆ ಭವ್ಯವಾದಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗಿದೆ. ಇದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ನಾವು ಬಾಲಾಲಯದಲ್ಲಿಟ್ಟು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಏನಾದರೂ ಅನಾರೋಗ್ಯ ತೊಂದರೆ ಅಂತ ಬಂದಂಥ ಸಂದರ್ಭದಲ್ಲಿ ಇಲ್ಲಿಯ ಹರಕೆ ಪ್ರಧಾನ ಹರಕೆ ಯಾವುದಂತ ಕೇಳಿದ್ರೆ ಬಾಳೆಹಣ್ಣಿನ ಗೊನೆ.
ಬಾಳೆಹಣ್ಣಿನ ಗೊನೆ ಕೊಡ್ತೇವೆ, ಅಥವಾ ಏನಂತ ಹೇಳಿದ್ರೆ ಕ್ಷೀರ ಪಾಯಸವನ್ನು ದೇವರಿಗೆ ಸಮರ್ಪಣೆ ಮಾಡಿದೆ ಅಂತ ಪ್ರಾರ್ಥನೆ ದೇವಸ್ಥಾನದಲ್ಲಿ ಮಾಡಿದಂತಾದರೆ ಎಲ್ಲ ಅವರ ಕಷ್ಟಗಳನ್ನು ಈಡೇರಿಸಿಕೊಟ್ಟು ಏನೊಂದು ಇಷ್ಟೆಲ್ಲ ಭಕ್ತಜನರು ಸೇರಬೇಕೊಂಡು ಇಷ್ಟೊಂದು ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ, ಇಷ್ಟೆಲ್ಲ ಏನಂತ ಹೇಳಿದ್ರೆ ನಮಗೆ ಆ ಸಂಪತ್ತು ಬರಬೇಕಾದ್ರೆ ಇಲ್ಲಿ ಆ ಕ್ಷೇತ್ರದ ಅನಂತ ಪದ್ಮನಾಭನ ಅನುಗ್ರಹ ಆಶೀರ್ವಾದ, ಇಷ್ಟೆಲ್ಲ ಹರಕೆಗೆ ಅವನು ಒಲಿತಾನೆ ಅನ್ನುವಂಥದ್ದು ವಿಚಾರ. ಈ ರೀತಿಯಾಗಿ ಈ ದೇವಸ್ಥಾನದ ಪೂಜಾ ಕೈಂಕರ್ಯಗಳು ಅತ್ಯಂತ ಯಶಸ್ವಿಯಾಗಿ ನಡೀತಾ ಉಂಟು. ಸದ್ಯ ಪರಿಸ್ಥಿತಿಯಲ್ಲಿ ನಮಗೆ 5 ವರ್ಷಗಳ ಕಾಲ ಪರ್ಯಂತ ಅನಂತರಾಮ ಶಬರಾಯರು ಈ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾಯಿದ್ರು. ಇವಾಗ ಪ್ರಧಾನ ಅರ್ಚಕರಾಗಿ ಏನೊಂದು ಸಂಪತ್ ಕುಮಾರ್ ಅನ್ನುವಂಥ ಕೇಕುಣ್ಣಾಯರು ಈ ಕ್ಷೇತ್ರವನ್ನು ನಡೆಸ್ತಾ ಇದ್ದಾರೆ, ಪೂಜೆಯನ್ನು ಮಾಡ್ತಾ ಇದ್ದಾರೆ. ಬೆಳಗಿನ ಕಾಲ 6ವರೆಗೆ ದೇವಸ್ಥಾನವನ್ನು ತೀರಿತೇವೆ, 7ವರೆಗೆ ಬೆಳಗಿನ ಪೂಜೆ ಆಗ್ತದೆ. ಹಾಗೆ ಮಧ್ಯಾಹ್ನದ ತನಕ ಬಂದಂತಹ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ಸೇವಾ ರಶೀದಿಯನ್ನು ಕೊಟ್ಟು ಸೇವೆಯನ್ನು ನಾವು ಮಾಡ್ತಾ ಇದ್ದೇವೆ. ಮಧ್ಯಾಹ್ನ 12 ಗಂಟೆಗೆ ಸರಿಯಾಗಿ ದೇವರಿಗೆ ಮಹಾಮಂಗಳಾರತಿ ಆಗ್ತದೆ. ಹಾಗೆ ಮಧ್ಯಾಹ್ನ 1 ಗಂಟೆ ತನಕ ದೇವಸ್ಥಾನದ ಬಾಗಿಲು ತೆರೆದಿರ್ತದೆ. ಇಷ್ಟೆಲ್ಲ ಈ ದೇವಸ್ಥಾನದ ವಿಚಾರ. ಇನ್ನು ಜಾತ್ರಾ ಸಂದರ್ಭದಲ್ಲಿ ಹೇಳುವುದು ಅಂತ ಹೇಳಿದರೆ ನೋಡಿ, ಇವಾಗಲೇ ನೀವು ನೋಡಿದ್ದೀರಾ, ನಮಗೆ ಈ ಊರಿನ ಭಕ್ತಾದಿಗಳು ಎಷ್ಟು ಕ್ಷೇತ್ರದ ಮೇಲೆ ಗೌರವ ಇಟ್ಟಿದ್ದಾರೆ ಅಂತೇಳಿ. ಇಷ್ಟೆಲ್ಲ ಹಸಿರುವಾಣಿ ಬಂದು ಅಂತ ಹೇಳಿದ್ರೆ ಅದು ದೇವರ ಮೇಲಿನ ಪ್ರೀತಿ ಅನ್ನುವಂಥದ್ದು ವಿಚಾರ. ಹಾಗಾಗಿ ಇಲ್ಲಿಯ ಕಮಿಟಿ ವರ್ಗದವರು ಎಲ್ಲ ಸೇರಿಕೊಂಡು, ಊರಿನ ಭಕ್ತಾದಿಗಳೆಲ್ಲ ಸೇರಿಕೊಂಡು ಕ್ಷೇತ್ರವನ್ನು ಜೀರ್ಣೋದ್ಧಾರ ಮಾಡಿಕೊಂಡು ಬೇಕಾದಂಥ ವರ್ಷಕ್ಕೆ ಒಂದೊಂದು ಹೊಸದಾದಂತಹ ಪ್ರಾಯೋಜಕತ್ವವನ್ನು ಮಾಡ್ತಾ ಇದ್ದೇವೆ. ಒಂದಿನ ವರ್ಷ ಮೇಲ್ಚಾವಣಿ ಮಾಡಿದ್ವಿ, ಅಲ್ಲಿಯೂ ಮೇಲ್ಚಾವಣಿ ಮಾಡಿದ್ವಿ. ಹಾಗೆ ನೆಲಕ್ಕೆ ಕೂಡ ಏನೊಂದು ಗ್ರಾನೈಟ್ 7,500 ಸ್ಕ್ವೇರ್ ಫೀಟಿನ ಏನೊಂದು ಆ ಗ್ರಾನೈಟನ್ನು ಮಾಡುವ ಹೊರಾಂಗಣವನ್ನು ನಿರ್ಮಾಣ ಮಾಡಿದ್ದೇವೆ. ಇವತ್ತಿನ ದಿವಸ ಪುಷ್ಪ ಕನ್ನಡಿ, ಊರ ಭಕ್ತಜನರ ಪರವಾಗಿ ನಾನಾ ರೀತಿಯಾದಂತಹ ಏನೊಂದು ಕಾಣಿಕೆಗಳು ಈ ಕ್ಷೇತ್ರಕ್ಕೆ ಸಂದಾಯ ಆಗ್ತಾ ಉಂಟು. ಈ ಕ್ಷೇತ್ರದಲ್ಲಿ ವಿಶೇಷ ಅಂತ ಹೇಳಿದ್ರೆ ರಾತ್ರಿಯ ಪೂಜೆ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಜೀರ್ಣವಾದಂತಹ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದು. ಆವಾಗ ಹೇಗೆ ನಡೀತದೆ ಮುನ್ನಡೀತು. ಇವತ್ತಿನ ದಿವಸ ತೆಂಗಿನ ಗಿಡವನ್ನು ನಡೆಯುವುದು ದೊಡ್ಡ ವಿಷಯ ಅಲ್ಲ, ಅದು ದೊಡ್ಡ ಮರವಾಗಿ ಬೆಳೆದು ನಮಗೆ ಫಲ ಕೊಡಬೇಕಾದ್ರೆ ನಾವು ಅದಕ್ಕೆ ಚಿಕ್ಕದಿಂದ ಅದಕ್ಕೆ ಶುಶ್ರೂಷೆ ಮಾಡಬೇಕು ಅನ್ನೋಂಥದ್ದು ವಿಚಾರ. ಹಾಗಾಗಿ ನಮಗೆ ಆವಾಗ ಸದ್ಯ ರಾತ್ರಿಯ ಪೂಜೆಯನ್ನು ಇಟ್ಟುಕೊಂಡರೂ ಕೂಡ ನಮಗೆ ಕಷ್ಟ ಆಗ್ಬೋದು ಅನ್ನೋಂತಹ ಚಿಂತನೆಯಿಂದ ನಾವು ರಾತ್ರಿ ಪೂಜೆಯನ್ನು ನಿಲ್ಲಿಸಿದ್ದೇವೆ. ಆದರೆ ವಿಶೇಷವಾಗಿ ಸಂಕ್ರಾಂತಿಯ ಶುಭ ದಿವಸದಂದು ದೇವರಿಗೆ ರಂಗಪೂಜೆ ಕೊಡುವುದಿದ್ದರೆ ಅದು ಸಂಕ್ರಾಂತಿಯ ದಿವಸ ಅಂತೇಳಿ ನಿಶ್ಚಯ ಮಾಡಿಕೊಂಡು ಇಲ್ಲಿ ವಿಷ್ಣು ದೇವರು ಅಷ್ಟು ಸುಲಭದಲ್ಲಿ ರಂಗಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ. ಏನಂತ ಹೇಳಿದ್ರೆ 12 ಅಗೆಲು ಅಂತೇಳಿ, ಅದಕ್ಕೆ ಅಗೆಲು ಅಂತೇಳಿ ರಂಗಪೂಜೆ ಅಂತ ಹೇಳಿದ್ರೆ 120 ಅಗೆಲಿದ್ದೇ ಆ ಮಹಾರಂಗಪೂಜೆ ಅಂತೇಳಿ ಲೆಕ್ಕ. ಆದರೆ ಎಲ್ಲ ಭಕ್ತಜನಗಳಿಗೆ ಆ ರಂಗಪೂಜೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ಅನ್ನುವಂತಹ ದೃಷ್ಟಿಯಿಂದ ನಾವು ಕೇಳಿಕೊಂಡಾಗ 12 ಅಗೆಲಿನ ರಂಗಪೂಜೆಗೆ ದೇವರು ಒಪ್ಪಲಿಲ್ಲ. ಹೊರತಾಗಿ 24 ಅಗೆಲಿನ ರಂಗಪೂಜೆ ಅಂತೇಳಿ ಇಲ್ಲಿ ವಿಶೇಷವಾಗಿ ಭಕ್ತಜನರು ಏನೊಂದು ಸಂಕ್ರಾಂತಿಯ ಶುಭ ದಿವಸದಂದು ರಂಗಪೂಜಾ ಸೇವೆ, ನಿತ್ಯ ಶುದ್ಧ ಪಂಚಮಿಯ ಶುಭ ದಿವಸದಂದು ನಾಗದೇವರಿಗೆ ಏನೊಂದು ಪಂಚಾಮೃತ ಅಭಿಷೇಕ ಪುರಸ್ಸರವಾಗಿ ಆ ತಂಬಿಲಾರಾಧನೆಗಳನ್ನು ಸೇವೆಯಲ್ಲೂ ಆಗ್ತಾ ಉಂಟು. ಹಾಗೆ ಇಲ್ಲಿ ವಿಶೇಷವಾಗಿ ಏನಂತ ಹೇಳಿದ್ರೆ ನಾನಾ ರೀತಿಯಂತಹ ಸರ್ವ ಸೇವೆ, ಹಾಗೆ ಅಲ್ಲಿ ನಾವು ಲೀಸ್ಟಲ್ಲಿ ಹಾಕಿದ್ದೇವೆ ಏನಂತ ಹೇಳಿದ್ರೆ ಯಾವ ಎಲ್ಲ ಸೇವೆ ಉಂಟು ಅಂತೇಳಿ. ಪವಮಾನ ಅಭಿಷೇಕ, ಅವರ ಭಕ್ತರ ಜನರ ಕಷ್ಟಗಳ ನಿವಾರಣೆಗೋಸ್ಕರವಾಗಿ ಪವಮಾನ ಅಭಿಷೇಕವೂ ಕೂಡ ಆಗ್ತಾ ಉಂಟು. ಯಾವುದೆಲ್ಲ ಪರಿವಾರ ದೇವರುಗಳು ದೈವಗಳು ಇಲ್ಲಿ ನಾನು ನಿಂತಹ ಎಡಭಾಗದಲ್ಲಿ ಪ್ರಧಾನ ದೇವರು ಅನಂತ ಪದ್ಮನಾಭ ದೇವರು. ಅದರ ಎಡನಾಳ್ಯದಲ್ಲಿ ಏನೊಂದು ಅನಂತೇಶ್ವರ ಭಜನಾ ಮಂಡಳಿಯವರು ಆರಾಧನೆ ಮಾಡಿಕೊಂಡು ಬಂದಂತಹ ಅನಂತೇಶ್ವರ ನಾಮಕ ಅಂತಹ ದೇವರನ್ನು ಒಂದು ದೇವರನ್ನು ಸಂಕೇತ ಮಾಡಿಕೊಂಡು ಭಜನೆಯನ್ನು ಮಾಡಿದರೆ ಆ ಭಜನೆಗೆ ಒಲಿದು ಬಂದಂತಹ ದೇವರು ಅಂತೇಳಿ, ಭಜಕರಿಗೆ ದೇವರು ಒಲಿತಾನೆ ಅಂತೇಳಿ. ಹಾಗಾಗಿ ಭಜನೆಯಿಂದ ಒಲಿದು ಬಂದಂತಹ ಅನಂತೇಶ್ವರ ದೇವರನ್ನು ಪಂಚಲೋಹದಲ್ಲಿ ನೀವು ಕಾಣಲಿಕ್ಕೆ ನೋಡ್ಬೋದು ಎಡನಾಳ್ಯದಲ್ಲಿ. ಹಾಗೆ ನನ್ನ ಬಲಭಾಗದಲ್ಲಿ ಶಾಸ್ತಾರ, ಪ್ರಭಾಸಸ್ತಿಕ ಶಾಸ್ತಾರ. ಹಾಗೆ ಏನೊಂದು ನನ್ನ ಎಡಭಾಗದಲ್ಲಿ ವಾಯುವ್ಯ ದಿಗ್ಭಾಗದಲ್ಲಿ ಇಲ್ಲಿ ಅಮ್ಮನವರು ಅಂತೇಳಿ ದುರ್ಗಾ ಪರಮೇಶ್ವರಿಯನ್ನು ನಾವು ಆರಾಧನೆ ಮಾಡ್ತಾ ಬರ್ತಾ ಇದ್ದೇವೆ. ಹಾಗೆ ಹೊರಾಂಗಣದಲ್ಲಿ ನೈಋತ್ಯ ದಿಗ್ಭಾಗದಲ್ಲಿ ಏನೊಂದು ನಾಗದೇವರನ್ನು ನಾವು ಆರಾಧನೆ ಮಾಡಿಕೊಂಡು ಬರ್ತಾ ಇದ್ದೇವೆ. ಹಾಗೆ ದೇವಸ್ಥಾನದ ಆಗ್ನೇಯ ದಿಕ್ಕಿನಲ್ಲಿ ಕ್ಷೇತ್ರವನ್ನು ಪಾಲನೆ ಮಾಡುವಂತಹ ರಕ್ತೇಶ್ವರಿ ದೈವ, ಹಾಗೆ ಭೈರವ, ಹಾಗೆ ಕಲ್ಲುಟ್ಟಿ ಪಂಜುರ್ಲಿ, ಇಷ್ಟೆಲ್ಲ ಸಾನ್ನಿಧ್ಯವನ್ನು ಹೊಂದಿಕೊಂಡು ಬಂದಂತಹ ನಮ್ಮ ಅನಂತ ಪದ್ಮನಾಭ ದೇವಸ್ಥಾನ ಅನಂತೋಡಿ ಬೆಳಾಲು. ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿಯ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಶ್ರೀನಿವಾಸಗೌಡ, ವಕೀಲರು. ಅದಲ್ಲದೆ ಈ ವಾರ್ಷಿಕ ಜಾತ್ರೆ ಅಂತ ಹೇಳಿದ್ರೆ ಅದಕ್ಕೆ ಧನ ಸಹಾಯ ಇದೆಲ್ಲ ತುಂಬಾ ಮುಖ್ಯ ಆಗ್ತದೆ ಸರ್. ಈ ವರ್ಷ ಸಹ ತುಂಬಾ ಜನ ಪ್ರಾಯೋಜಕತ್ವವನ್ನು ತಗೊಂಡು ಮುಂದೆ ಬಂದಿದ್ದಾರೆ ಸರ್, ಅದರ ಬಗ್ಗೆ ನೀವು ಹೇಳೋದಾದ್ರೆ? ಖಂಡಿತ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪರಮಪೂಜ್ಯ ಕವಂದರರ ಆಶೀರ್ವಾದದೊಂದಿಗೆ 2018ರಲ್ಲಿ ಶ್ರೀ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆದಿದೆ. ಕೇವಲ 18 ತಿಂಗಳಿನಲ್ಲಿ ಏನೊಂದು ಪಾಳು ಬಿದ್ದಂಥ ಒಂದು ದೇವಸ್ಥಾನದ ಅಡಿಜಾಗವನ್ನು
ವ್ಯವಸ್ಥಿತವಾಗಿ ಜೀರ್ಣೋದ್ಧಾರ ಕೆಲಸ ಮಾಡಿ ಬ್ರಹ್ಮಕಲಶೋತ್ಸವ ಮಾಡಿ ದೇವರ ಪ್ರತಿಷ್ಠೆ ಮಾಡುವಂಥ ಒಂದು ಸುಯೋಗ ನಮಗೆ ಬಂದಿದೆ ಅಂತ ಹೇಳ್ಬೋದು. 2018ರಿಂದ ಇವಾಗ ಒಂದು 4 ವರ್ಷ ಆಯಿತು. ಕೊರೋನಾ ಸಮಯದಲ್ಲೂ ಕೂಡ ಜೀರ್ಣೋದ್ಧಾರದ ಕೆಲಸ ಪ್ರಗತಿಯಲ್ಲಿದ್ದು ಇದೀಗ 4 ವರ್ಷದಲ್ಲಿ ಎಲ್ಲ ಸಂಪೂರ್ಣವಾದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ವರ್ಷಂಪ್ರತಿ ಜಾತ್ರೋತ್ಸವ ಮಹೋತ್ಸವವನ್ನು ಮಾಡ್ತಾ ಇದ್ದೇವೆ. ಅದಲ್ಲದೆ ಇವತ್ತು ತುಂಬ ಹೊರೆ ಕಾಣಿಕೆ ಎಲ್ಲ ಬಂದಿದೆ ಸರ್, ಅದರ ಬಗ್ಗೆ ಹೇಳೋದಾದರೆ? ಖಂಡಿತ ನಮ್ಮ ಜಾತ್ರೆಗೆ ನಮ್ಮ ಈ ಒಂದು ಕ್ಷೇತ್ರದ ಹಿರಿಯ ಸದಸ್ಯರನ್ನು ನಮ್ಮ ಜಾತ್ರೋತ್ಸವ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡುವಂಥದ್ದು ನಮ್ಮ ಒಂದು ವಾಡಿಕೆ. ಆದರೆ ಈ ಸಾರಿಯ ನಮ್ಮ ಜಾತ್ರೋತ್ಸವದ ಅಧ್ಯಕ್ಷರಾಗಿ ನಮ್ಮ ದೇಜಪ್ಪ ಗೌಡ್ರು ಅರಣ್ಯಮಾರು ಇವರು ನಮ್ಮ ಈ ಒಂದು ಜಾತ್ರೋತ್ಸವದ ಉಸ್ತುವಾರಿಯನ್ನು ನಮ್ಮೊಂದಿಗೆ ಕೈಜೋಡಿಸಿದ್ದಾರೆ. ಇದರ ಹೇಗಂತ ಹೇಳಿದರೆ, ನಾವು ಅನ್ನದಾನದ ಸೇವಕರ್ತರನ್ನು ಒಂದು ವಿನಂತಿಯ ಮೇರೆಗೆ ಪಡ್ಕೊಂಡು, ಅದೇ ರೀತಿಯಾಗಿ ಹೂವಿನ ಅಲಂಕಾರದ ಸೇವಕರ್ತರನ್ನು ಪಡ್ಕೊಂಡು ಅವರ ಉದಾರತೆಯಿಂದ ಈ ಒಂದು ಕ್ಷೇತ್ರದ ಜಾತ್ರೋತ್ಸವ ಕಾರ್ಯಕ್ರಮದ ಯಶಸ್ವಿಯನ್ನು ನಾವೆಲ್ಲ ಕಂಡುಕೊಂಡಿದ್ದೇವೆ. ಸರ್, ಅದಲ್ಲದೆ ಊರಿನ ಭಕ್ತರು ಕೂಡ ಶ್ರಮದಾನ ಮಾಡಿದ್ದಾರೆ ಇಲ್ಲಿ ಒಂದು ಪ್ರತಿ ಜಾತ್ರೋತ್ಸವಕ್ಕೆ ಹೇಳ್ತಾ ಇದ್ರು. ಸೊ ಅದರ ಬಗ್ಗೆ ಹೇಳುವುದಾದ್ರೆ ಸರ್? ಖಂಡಿತ ಇದರಲ್ಲಿ ಶ್ರಮದಾನ ಅಂತ ಹೇಳಿದರೆ ತಿಂಡಿ ಕೂಡ ಸೇವಕರ್ತರಿಂದಲೇ ಆಗುವಂಥದ್ದು. ಶ್ರಮದಾನದ ಸಮಯದಲ್ಲಿ ಕೊಡುವಂಥ ತಿಂಡಿಯ ಕೆಲಸವನ್ನು ಕೂಡ ನಾವು ಸೇವಕರ್ತರಿಂದ ಪಡ್ಕೊಳ್ಳುವಂಥದ್ದು. ಇಲ್ಲಿ ನಾವು ಶ್ರಮದಾನದ ಕೆಲಸ ಹೇಗೆ ಅಂತ ಹೇಳಿದರೆ, ಪ್ರತಿ ತಿಂಗಳಲ್ಲಿ ದೇವಸ್ಥಾನದ ಒಂದು ದಿವಸ ಸರ್ಫ್ ಆಯಿಲ್ ಹಾಕಿ ಒಂದು ಸ್ವಚ್ಛ ಮಾಡುವಂಥ ಒಂದು 15 ಜನರ ಒಂದು ತಂಡ ಇದೆ. ಅದೇ ರೀತಿಯಾಗಿ ದೇವಸ್ಥಾನದ ಜಾತ್ರೋತ್ಸವದ ಸಮಯದಲ್ಲಿ 15 ದಿವಸದ ಮುಂಚಿತವಾಗಿ, ಅಂದರೆ ಹಗಲಲ್ಲಿ ಎಲ್ಲ ಕೆಲಸದವರಾದ ಕಾರಣ ರಾತ್ರಿ 7ರಿಂದ 10 ಪ್ರತಿಯೊಬ್ಬರು ಬರುವಾಗೆ ನಾವು ಇದು ಮಾಡಿದ್ದೇವೆ. ಅದರಿಂದ ಒಂದು ಕನಿಷ್ಠ 75ರಿಂದ 80 ಜನ ಪ್ರತಿ 15 ದಿವಸ ಜಾತ್ರೆಗೆ ಮುಂಚಿತವಾಗಿ ಶ್ರಮದಾನದ ಮೂಲಕ ಕೆಲಸ ಮಾಡಿ ಎಲ್ಲ ರೀತಿಯ ಸೆಗಣಿ ಸಾರಿಸೋದಾಗಲಿ, ಚಪ್ಪರ ಹಾಕೋದಾಗಲಿ, ಕಲಗೆತ್ತುವುದಾಗಲಿ, ಎಲ್ಲ ರೀತಿಯ ಮಿಷಿನ್ ಮೂಲಕ ಕಲಗೆತ್ತುವುದಾಗಲಿ ಎಲ್ಲ ಕೆಲಸವನ್ನು ಶ್ರಮದಾನದ ಮುಖಾಂತರ ಮಾಡಿ ಆ ಒಂದು ಹಣವನ್ನು ನಮ್ಮ ಕ್ಷೇತ್ರದಲ್ಲಿ ಇಡಿಸಿಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಅಲ್ಲದೆ ಈ ಬಾರಿ ಪುಷ್ಪ ಕನ್ನಡಿ ಕೂಡ ಹೀಗೆ ಸೇವಾ ರೂಪದಲ್ಲಿ ಇಲ್ಲಿ ಬಂದಿದೆ ದೇವಸ್ಥಾನಕ್ಕೆ, ಅದರ ಬಗ್ಗೆ ಕೇಳ್ಕೊಂಡು ಬರೋಣ ಬನ್ನಿ. ಖಂಡಿತ ಮೇಡಮು, ಇಲ್ಲಿ ನಾವು ನಮ್ಮ ಒಂದು ಆಲೋಚನೆ ಹೇಗೆ ಅಂತ ಹೇಳಿದರೆ, ಪ್ರತಿಯೊಂದು ವರ್ಷ ಒಂದು 5 ಲಕ್ಷ ರೂಪಾಯಿದ 5 ಲಕ್ಷ ಮೌಲ್ಯದ ಒಂದು ಸೊತ್ತು ನಮ್ಮ ದೇವಸ್ಥಾನದಲ್ಲಿ ದಾನವಾಗಿ ಉದಾರತೆಯನ್ನು ಬರಬೇಕು ಅಂತ ನಾವು ಕಂಡುಕೊಂಡಿದ್ದೇವೆ. ಅದರಿಂದ 2018ರ ನಂತರ ಪ್ರತಿ ವರ್ಷ ಇಲ್ಲಿ ಅಂಗಣದ ಮೇಲ್ಛಾವಣಿ ಆಗಲಿ, ಅಂಗಣದ ತಲಕ್ಕೆ ಮಾರ್ಬಲ್ಸ್ ಹಾಕಿದ್ದಾಗಲಿ, ಇಲ್ಲದ್ರೆ ಅನಂತ ಸದನ ಆದದ್ದಾಗಲಿ, ಇಲ್ಲದ್ರೆ ಅಲ್ಲಿ ಆ ಕಡೆ ಶೌಚಾಲಯ ಮತ್ತು ವೇದಿಕೆ ಆದದ್ದಾಗಲಿ, ಈ ವರ್ಷ ಪುಷ್ಪ ಕನ್ನಡಿ ಶ್ರೀ ಕ್ಷೇತ್ರದ ದೇವರಿಗೆ ಪುಷ್ಪ ಕನ್ನಡಿ ಆಗಲಿ, ಇದು ಪ್ರತಿಯೊಂದನ್ನು ನಾವು 3-4 ವರ್ಷದಲ್ಲಿ ಉದಾರತೆಯಿಂದ ಪಡ್ಕೊಂಡು ಆ ರೀತಿ ದಾನಿಗಳಿಂದ ಸಂಗ್ರಹಿಸುವಂಥದ್ದು ನಾವು ಇಲ್ಲಿ ಮೆರೆಯುವಂಥದ್ದು. ಇಲ್ಲಿ ವಿಶೇಷವಾಗಿ ಕದಳಿ ಗೊನೆ ನಮ್ಮ ಕ್ಷೇತ್ರದ ದೇವರಿಗೆ ಬಹಳಷ್ಟು ಪ್ರಿಯವಾದಂಥ ಒಂದು ಕಾಣಿಕೆಯಾಗಿದೆ. ಅದರೊಟ್ಟಿಗೆ ಎಲ್ಲ ದಾನಿಗಳಿಂದ ಈ ರೀತಿಯ ಒಂದು ವಸ್ತು ರೂಪದ ಸಂಗ್ರಹವನ್ನು ಮಾಡಿದ್ರಿಂದ ನಮಗೆ ದೇವರಿಂದ ನಮಗೆ ಬಹಳಷ್ಟು ಪ್ರಯೋಜನ ಆಗಿದೆ. ಜಾತ್ರೋತ್ಸವ ಸಮಿತಿ ಅಧ್ಯಕ್ಷರು ದೇಜಪ್ಪ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಜಾತ್ರೋತ್ಸವದ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಿ ಸರ್? ಜಾತ್ರೋತ್ಸವದಲ್ಲಿ ಬಗ್ಗೆ ನಮಗೆ ಹೇಳೋದಾದರೆ ಇಲ್ಲಿಯ ಜನರ ಪ್ರೋತ್ಸಾಹ ತುಂಬ ಇದೆ, ನಮ್ಮೊಟ್ಟಿಗೆ ಸಹಕಾರ ಎಲ್ಲ ನೀಡ್ತಾರೆ. ಹಾಗೆಯೇ ಈ ವರ್ಷದ ಜಾತ್ರೋತ್ಸವ ಸಮಿತಿಯಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದಾಳೆ, ಅದೊಂದು ನನ್ನ ಸೌಭಾಗ್ಯ ಅಂತ ಹೇಳ್ತಕ್ಕೆ ಇಚ್ಛೆಪಡುತ್ತೇನೆ. ಹಾಗೆ ಎಲ್ಲರೂ ಸಹಕಾರವನ್ನು ನೀಡಿದ್ದಾರೆ. ಶ್ರಮದಾನ ಮತ್ತು ಇದು ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲರೂ ಕೂಡ ಅವರ ತುಂಬು ಧನ್ಯವಾದ ಸಹಕಾರವನ್ನು ಕೊಟ್ಟು ಈ ಯಶಸ್ವಿಗೆ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾಯಿತ್ತು. ಅದಲ್ಲದೆ ಈ ಸರ್ತಿ ಪುಷ್ಪ ಕನ್ನಡಿ ಅನ್ನುವಂಥ ಒಂದು ಇದನ್ನು ಸಹ ಪ್ರಾಯೋಜಕತ್ವ ಮಾಡಿದ್ದಾರೆ ಸರ್, ಅದರ ಬಗ್ಗೆ ನೀವು ಹೇಳೋದಾದ್ರೆ? ಅವರಿಗೆ ಏನೋ ಒಂದು ದೇವರ ಮೇಲೆ ಭಾಳ ಭಕ್ತಿಯಿಂದ ಅವರು ಸಮರ್ಪಣೆ ಮಾಡಿದ್ದಾರೆ. ಅದನ್ನು ದೇವರು ಪ್ರೀತಿಯಿಂದ ಸ್ವಾಗತಿಸ್ತಾರೆ, ಅರ್ಪಿಸಿಕೊಳ್ತಾರೆ ಅಂತೇಳಿ ಹೇಳ್ತೇನೆ. ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದ ಒಬ್ಬರು ಭಕ್ತಾದಿಗಳು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಉಮೇಶ್ ಅಂತ. ಓಂ ಶ್ರೀ ಅನಂತ ಪದ್ಮನಾಭಾಯ ನಮಃ. ಇದು ಶ್ರೀ ಕ್ಷೇತ್ರ ಅನಂತೋಡಿ ಬೆಳಾಲಿನ ನಮ್ಮ ಬೆಳ್ತಂಗಡಿ ತಾಲೂಕಿನ ಅತ್ಯಂತ ಗ್ರಾಮವಾಗಿದ್ದಂಥ ಒಂದು ಬೆಳಾಲು ಗ್ರಾಮ. ತುಂಬ ಅವಶೇಷವಾಗಿರ್ತಕ್ಕಂಥ ತುಂಬ ಶಿಥಿಲಾವಸ್ಥೆಯಲ್ಲಿದ್ದಂಥ ಒಂದು ದೇವಸ್ಥಾನವನ್ನು ಊರವರ ಒಂದು ಸಂಘಟನೆಯ ಬಲದಿಂದ, ಒಂದು ಸಂಘಟನೆಯಿಂದ ಎಷ್ಟೆಲ್ಲ ಅಭಿವೃದ್ಧಿಯನ್ನು ಮಾಡ್ಬೋದು, ಒಂದು ಧಾರ್ಮಿಕ ಶ್ರದ್ಧೆ ಒಂದು ದೇವಸ್ಥಾನವನ್ನು ಅಥವಾ ಒಂದು ಧಾರ್ಮಿಕ ಕ್ಷೇತ್ರವನ್ನು ಎಷ್ಟರ ಮಟ್ಟಿಗೆ ಉನ್ನತ ಮಟ್ಟಕ್ಕೆ ಏರಿಸ್ಬೋದು ಅನ್ನೋದಕ್ಕೆ ನಮ್ಮ ಅನಂತೋಡಿ ಕ್ಷೇತ್ರ ಒಂದು ಉದಾಹರಣೆ. ಕೇವಲ 5 ವರ್ಷದ ಹಿಂದೆ ಇಲ್ಲಿ
ಕೇವಲ 4 ಮರ ಅಥವಾ ಶಿಥಿಲಾವಸ್ಥೆಯಲ್ಲಿ ಇದ್ದ ಒಂದು 4 ಇಟ್ಟಿಗೆ ಕಲ್ಲು ಬಿಟ್ಟರೆ ಬೇರೆ ಏನೂ ಇರಲಿಲ್ಲ. ಇವತ್ತು ಅತ್ಯಂತ ಸುಸಜ್ಜಿತವಾದ ಶಿಲಾಮಯವಾದಂಥ ಒಂದು ಗರ್ಭಗುಡಿ, ಅತ್ಯಂತ ಸುಸಜ್ಜಿತವಾದಂಥ ಒಂದು ಹೊರಾಂಗಣ ಮತ್ತು ಹಾಸುಕಲ್ಲಿನ ಒಠಾರ ಏನಿದೆ ಮತ್ತು ಅನ್ನಛತ್ರ ಎಲ್ಲವೂ ಕೂಡ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿದೆ. ಇವತ್ತು 5ನೇ ವರ್ಷದ ಜಾತ್ರಾ ಮಹೋತ್ಸವದಲ್ಲಿ ನಾವೆಲ್ಲ ಸೇರಿದ್ದೇವೆ. ಊರಿನ ಇಲ್ಲಿಯ ಒಂದು ವಿಶೇಷತೆ ಏನು ಅಂತ ಹೇಳಿದರೆ, ಪ್ರತಿಯೊಂದು ಮನೆಯಿಂದ ಕೂಡ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ತಾರೆ. ಇಲ್ಲಿಯ ಯಾವುದೇ ಕೆಲಸವನ್ನು ನಾವು ಇಲ್ಲಿ ಏನೋ ಮಜೂರಿ ಕೊಟ್ಟು ಅಥವಾ ಸಂಬಳಕ್ಕೆ ಅಂತ ಯಾರೂ ಇಲ್ಲಿ ಕೆಲಸ ಮಾಡೋದಿಲ್ಲ. ಹಾಗೆ ಇಲ್ಲಿಯ ಕ್ಷೇತ್ರಾಧಿವಾಸ ಅನಂತ ಪದ್ಮನಾಭ ಕೂಡ ತುಂಬ ಕಾರಣಿಕ ದೇವರು, ಕದಳಿ ಪ್ರಿಯ ಅನಂತ ಪದ್ಮನಾಭ. ಈ ದಕ್ಷಿಣ ಕನ್ನಡದಲ್ಲಿ ಕೇವಲ 3-4 ಮಾತ್ರ ಅನಂತ ಪದ್ಮನಾಭ ದೇವರ ಒಂದು ಕ್ಷೇತ್ರ ಇದೆ. ಅಂಥದ್ರಲ್ಲಿ ನಾವು ಬೆಳಾಲಿನಲ್ಲಿ ಮುಂಚಿತವಾಗಿ ನಾವು ಅನಂತೇಶ್ವರ ದೇವರು ಅಂತ ನಾವು ನಂಬಿಕೊಂಡು ಬಂದಂಥ ಕ್ಷೇತ್ರದಲ್ಲಿ ಅನಂತ ಪದ್ಮನಾಭ ವಾಸ ಆಗಿದ್ದಾನೆ ಅನ್ನುವಂಥದ್ದು ಪ್ರಶ್ನಾವಳಿಯಲ್ಲಿ ಗೋಚರವಾಗಿರ್ತಕ್ಕಂಥದ್ದು. ಇವತ್ತು ಅನಂತ ಪದ್ಮನಾಭ ಈ ಊರಿನ ಸಮಸ್ತ ಭಕ್ತಾದಿಗಳನ್ನು ಅತ್ಯಂತ ಪ್ರಸನ್ನವಾಗಿರುವಂಥ ಎಲ್ಲ ನಮ್ಮ ಊರಿನವರ ಬಾಯಲ್ಲಿ ಒಂದು ಮಾತಿದೆ, ಈ ದೇವಸ್ಥಾನ ಅಭಿವೃದ್ಧಿ ಆದ ನಂತರ ನಮ್ಮ ಊರಿಗೆ ಯಾವುದೇ ಒಂದು ಬೇಡದ್ದು, ಯಾವುದೇ ಒಂದು ಕ್ಷುದ್ರ ಶಕ್ತಿಗಳ ಉಪಟಳ ಇಲ್ಲ, ಅತ್ಯಂತ ನೆಮ್ಮದಿಯಿಂದ ಬದುಕುವ ಶಕ್ತಿ ಎಲ್ಲರೂ ದೇವರು ಅನಂತ ಪದ್ಮನಾಭ ಕೊಟ್ಟಿದ್ದಾನೆ ಅನ್ನುವಂಥದ್ದನ್ನು ಎಲ್ಲ ಭಕ್ತಾದಿಗಳ ಬಾಯಲ್ಲಿ ನಾವು ಕೇಳ್ತಾ ಇದ್ದೇವೆ. ದೇವಸ್ಥಾನದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅಲ್ಲಿ ಒಂದು ಶ್ರಮದಾನ ಆಗಿರ್ಬೋದು ಅಥವಾ ತಾನೇ ಬಂದು ನಾನು ಮಾಡ್ತೇನೆ ಅಂತ ಹೇಳೋದು ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ಇಲ್ಲಿ ನಮ್ಮ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಅನಂತೇಶ್ವರ ಫ್ರೆಂಡ್ಸ್ ಅಂತ ಹೇಳುವಂಥ ಒಂದು ಸಂಘ ಇದೆ. ಅವರೆಲ್ಲರೂ ಪ್ರತಿಯೊಂದು ಕೆಲಸದಲ್ಲಿ ನಾವಿದ್ದೇವೆ, ನೀವು ಹೆದರಬೇಡಿ ಅಂತ ಹೇಳಿಕೊಂಡು ನಾವೆಲ್ಲ ಕೆಲಸ ಮಾಡ್ತೇವೆ ಅಂತ ಹೇಳಿ ಇಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್ ನಿಮ್ಮ ಹೆಸರು? ನಾನು ಗಿರೀಶ್ ಕುಮಾರ್ ಅಂತೇಳಿ. ಜಾತ್ರೋತ್ಸವದ ಬಗ್ಗೆ ಏನು ಹೇಳ್ತೀರಿ ಸರ್? ಬಹುಶಃ ನಮ್ಮ ತಾಲೂಕಿನಲ್ಲಿ ಪ್ರಥಮ ಜಾತ್ರೆ ಅನಿಸುತ್ತೆ. ನಮ್ಮ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನ ಹಾಗೂ ಸಪರಿವಾರ ದೈವಗಳ ಈ ವಾರ್ಷಿಕ ಉತ್ಸವ ಹಾಗೂ ನರ್ತನ ಸೇವೆ ಏನಿದೆಯಾ, ಈ ಸಂದರ್ಭದಲ್ಲಿ ಊರ ಪರವೂರ ಎಲ್ಲ ಧರ್ಮ ಬಂಧುಗಳು ಸೇರಿರುವಂಥ ಬಹಳ ಸಂತೋಷದ ವಿಚಾರವಾಗಿದೆ. ನಾವೆಲ್ಲರೂ ಬಹಳ ಖುಷಿಯಿಂದ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡಿರುತ್ತೇವೆ. ಅದಲ್ಲದೆ ಸರ್ ನೀವು ಶ್ರಮದಾನ ಇದೆಲ್ಲ ಮಾಡ್ತೀರಿ ಅಂತ ಹೇಳಿದ್ರು, ಸೊ ಇದರ ಬಗ್ಗೆ ಹೇಳೋದಾದರೆ ಸರ್? ವಿಶೇಷವಾಗಿ ನಮ್ಮ ಯುವ ಸಂಘಟನೆ ಏನಿದೆಯಾ, ಸುಮಾರು ನಾವೊಂದೆಲ್ಲ ನಮ್ಮ ಹುಡುಗರು 30 ವರ್ಷದ ಕೆಳಗಿನ ಹುಡುಗರೇ ಒಂದು ಸುಮಾರು 50 ಜನ ಈ ಪ್ರದೇಶದಲ್ಲಿ ಇದ್ದೀವಿ. ನಮ್ಮ ಯೋಗ ಭಾಗ್ಯ ಅಂತ ಹೇಳ್ಬೋದು. ನಮ್ಮ ಕಣ್ಣಲ್ಲಿ ಇಲ್ಲಿ ಏನಿಲ್ಲ ಒಂದು ಚಿಕ್ಕ ಗುಡ್ಡಿದ್ದಂಥ ಈ ಒಂದು ಅನಂತೇಶ್ವರವನ್ನು ಗುಡ್ಡಿತ್ತು. ನೆಕ್ಸ್ಟ್ಗೆ ಅಷ್ಟಮಂಗಲಕ್ಕೆ ಕೇಳುವಾಗ ಅದು ಅನಂತ ಪದ್ಮನಾಭ ದೇವಸ್ಥಾನವಾಗಿ ಮಾರ್ಪಾಡಿತು. ಈ ಒಂದು ನಮ್ಮ ಸಣ್ಣ ಹುಡುಗರ ತಂಡ ಏನಿದೆಯಾ, ಸುಮಾರು ಒಂದು 15 ವರ್ಷದ ಹಿಂದೆಯೇ ಅನಂತೇಶ್ವರ ಫ್ರೆಂಡ್ಸ್ ಕ್ಲಬ್ ಅಂತೇಳ್ಬಿಟ್ಟು ನಾವು ಇಲ್ಲಿ ರಚನೆಗೊಂಡು ಒಂದಷ್ಟು ವಾರ್ಷಿಕ ಕ್ರೀಡಾಕೂಟ, ಬೇರೆ ಬೇರೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾಯಿದ್ವಿ. ಈ ಸಂದರ್ಭದಲ್ಲಿ ದೇವಸ್ಥಾನ ನಿರ್ಮಾಣಗೊಳ್ಳುವ ಸಂದರ್ಭದಲ್ಲಿ ನಮಗೊಂದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಎಲ್ಲ ನಮ್ಮ ಹುಡುಗರು ಯಾವುದೇ ಜಾತಿ ಮತ ರಾಜಕೀಯವನ್ನೆಲ್ಲ ಮರೆತು ಒಂದೇ ತಾಯಿಯ ಮಕ್ಕಳಂತೆ ರಾತ್ರಿ ಹಗಲು ದುಡಿಯುವಂಥ ಒಂದು ಯುವ ಶಕ್ತಿಯ ಸಂಘಟನೆ ನಮ್ಮಲ್ಲಿ ಬೆಳೆದ್ರಿಂದ ಇಲ್ಲೆಂಥ ಈ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಲಿಕ್ಕೆ, ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಆಯಿತು. ವಿಶೇಷವಾಗಿ ನಾವು ಹೇಳಬೇಕಾದ್ರೆ ನಮ್ಮದು ಯಾವುದೇ ಒಂದು ಶ್ರಮದಾನಗಳಿರ್ಬೋದು, ಯಾವುದೊಂದು ಕರ ಸೇವೆಗಳಿರ್ಬೋದು, ಯಾವುದೇ ಒಂದು ಸಮಾಜಮುಖಿ ಕೆಲಸ ಮಾಡಬೇಕಾದ್ರೂ ನಮ್ಮ ಸಂಘಟನೆ ನಾನು ಮುಂದಿದ್ದೀವಿ ನಮ್ಮೆಲ್ಲ ಹುಡುಗರು ಒಬ್ಬರಿಂದ ಒಬ್ಬರು ಕೈ ಜೋಡಿಸಿ ಮುಂದೆ ಬಂದ್ರಿಂದ ಇಲ್ಲಿ ಆಗಿರುವಂಥ ಎಲ್ಲ ಬದಲಾವಣೆಗಳನ್ನು ನಾವು ಕಣ್ಣಾರೆ ಕಂಡು ಪ್ರತಿಯೊಂದು ಸೇವೆಯಲ್ಲಿ ಪಾಲ್ಗೊಂಡಾಗ ಇಲ್ಲಿನ ಮೊಕ್ತೇಸರ್ಗಳಿರ್ಬೋದು, ಹಿರಿಯರಿರ್ಬೋದು, ಹಸರನರಿರ್ಬೋದು, ಆಡಳಿತ ವ್ಯವಸ್ಥಾನ ಸಮಿತಿ ಯಾವುದೇ ಕಾರ್ಯ ಕೈಗೊಂಡಾಗಲೂ ನಮ್ಮ ಅನಂತೇಶ್ವರ ಫ್ರೆಂಡ್ಸನ್ನು ಮುಂದೆ ಕರೆದು ಕೆಲಸ ಮಾಡುತ್ತಿರುವುದು ನಮಗೆ ಇವೆಲ್ಲ ಬಹಳ ಹೆಮ್ಮೆಯ ಸಂಗತಿ ಆಗ್ತಾ ಇದೆ, ಬಹಳ ಸಂತೋಷ ಆಗ್ತಾ ಇದೆ. ಅದಲ್ಲದೆ ವಿಶೇಷ ಏನಂತ ಹೇಳಿದರೆ ಅನಂತೇಶ್ವರ ಫ್ರೆಂಡ್ಸ್ ಕ್ಲಬ್ ಅವರದ್ದೇ ಒಂದು ಭಜನಾ ತಂಡ ಕೂಡ ಇದೆ, ಅದರ ಬಗ್ಗೆ ಕೇಳ್ಕೊಂಬರೋಣ. ಶ್ರೀ ಅನಂತೇಶ್ವರ ಭಜನಾ ಮಂಡಳಿ ಅನ್ನುವಂಥದ್ದು ಬಹುಶಃ ನಾವು ಬಹಳ ಸಣ್ಣದಿರುವಾಗಲೂ ಸುಮಾರು ಒಂದು 40-45 ವರ್ಷಕ್ಕೆ ಹಿಂದೆಯೇ ಒಂದು 50 ವರ್ಷ ದಾಟಿರ್ಬೋದು. ಬಹಳ ಹಿರಿಯರು ಆಗಿನ ಕಾಲದಲ್ಲಿ ದೇವರೊಂದು ದೀಪ ಇಟ್ಟು ಭಜನೆಯನ್ನು ಮಾಡಿಕೊಂಡು ಬಂದ ಸಂದರ್ಭದಲ್ಲಿ ಅಭಿವೃದ್ಧಿ ಆಗ್ತಾ ಬರಬೇಕಾದ್ರೆ ಸಮುದಾಯ ಭವನ ಬಂತು. ಅದರಲ್ಲಿ ಅನಂತೇಶ್ವರ ನಂಬಿಕೊಂಡು ಅನಂತೇಶ್ವರ ಭಜನಾ ಮಂದಿರ ಎನ್ನುವ ಮಂಡಳಿಯನ್ನು ಉದ್ಘಾಟಿಸಿ ಅದರ ಮುಖಾಂತರ ಭಜನಾ ಸೇವೆಯನ್ನು ಸಲ್ಲಿಸುತ್ತಾ ಅದರ ಜೊತೆಗೆ ಎಲ್ಲ ಸಂಘಟನೆಗಳು ಯುವಕರ ತಂಡ ದುರಿದಾದಾಗ ಒಬ್ಬೊಬ್ಬರ ಆಲೋಚನೆಗಳು ಬದಲಾಯಿತು. ಆಲೋಚನೆಗಳು ವಿಭಿನ್ನವಾಗಿ ಸಿಕ್ಕಿದಾಗ ಅನಂತೇಶ್ವರ ಭಜನಾ ಮಂಡಳಿ ಸದಸ್ಯರೇ ಇನ್ನಷ್ಟು ಹುಡುಗರನ್ನು ಸೇರಿಸಿಕೊಂಡು ಯಾವುದೇ ಧರ್ಮ ಜಾತಿ ಮತವನ್ನೆಲ್ಲ ಮರೆತು ಅನಂತೇಶ್ವರ ಫ್ರೆಂಡ್ಸನ್ನು ರೂಪುಗೊಂಡಿಸಿದ್ದೇವೆ. ಈ ಜೊತೆಗೆ ಅನಂತೇಶ್ವರ ಭಜನಾ ಮಂದಿರ, ಅನಂತೇಶ್ವರ ಫ್ರೆಂಡ್ಸ್ ಕ್ಲಬ್ ಒಟ್ಟಿಗೆ ಈ ನಮ್ಮೆಲ್ಲ ಈ ಸಮಾಜಮುಖಿ ಕಾರ್ಯದಲ್ಲಿ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಲಿಕ್ಕೆ ಬಹಳ ಸಂತೋಷವಾಗಿದೆ. ನಾವೆಲ್ಲರೂ ಒಟ್ಟೊಟ್ಟಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅದಲ್ಲದೆ ನೀವು ಯುತ್ಸ್ ಎಲ್ಲ ಸೇರಿ ಮಾಡ್ತಾ ಇದ್ದೀರಿ ಸರ್. ಈಗ ಎಲ್ಲರೂ ಸಹ ಮೊಬೈಲು ಅದು ಇದರಲ್ಲೇ ಇರ್ತಾರೆ, ದೇವಸ್ಥಾನದ ಕೆಲಸ ಅಂತ ಹೇಳಿದರೆ ಸ್ವಲ್ಪ ಹಿಂದುಳಿತಾರೆ ಸರ್. ಅದರ ಬಗ್ಗೆ ನಿಮ್ಮದು ಇಲ್ಲಿ ನಮ್ಮದು ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಎಲ್ಲರೂ ನಾ ಮುಂದೆ ಮಾಡ್ತೇನೆ ಅಂತ ಹೇಳುವ ಒಂದು ಇದರಲ್ಲಿದ್ದಾರೆ ಸರ್, ಅದರ ಬಗ್ಗೆ ನೀವೇನು ಹೇಳ್ತೀರಿ?
ಬಹಳ ಸಂತೋಷ ಆಯಿತು, ಈ ಪ್ರಶ್ನೆ ನನಗೆ ಬಹಳ ಖುಷಿ ಆಯಿತು. ಯಾಕಪ್ಪ ಅಂದರೆ ಈಗಿನೆಲ್ಲ ಯುವ ಜನಾಂಗ ಮೊಬೈಲ್ ಮಾಧ್ಯಮಗಳ ಹಿಂದೆ ಓಡ್ತಾ ಇದೆ, ಬೇರೆ ಬೇರೆ ಟ್ರೆಂಡಿಗೆ ಎಡಿಕ್ಟ್ ಆಗ್ತಿದ್ದಾರೆ. ಆದರೆ ನಮ್ಮ ಫ್ರೆಂಡ್ಸ್ ಕ್ಲಬ್ನ ಅನಂತೇಶ್ವರ ಫ್ರೆಂಡ್ಸ್ ಕ್ಲಬ್ ಇರ್ಬೋದು, ಅನಂತೇಶ್ವರ ಭಜನಾ ಮಂಡಳಿ ಇರ್ಬೋದು, ನಾವೆಲ್ಲ ಹುಡುಗರೊಂದು ನಿರ್ಣಯ ಮಾಡಿದ್ದೀವಿ. ನಾವು ಮೊಬೈಲ್ ಯಾವುದೇ ಮಾಧ್ಯಮಗಳಿಗೆ ಯಾವುದೇ ಒಂದು ಚಿತ್ರ ಫಿಲಮು ಅದೆಲ್ಲ ನೋಡೋದಿದ್ರೆ ಏನಿದ್ರು ಅದು ಹೊರಗಡೆಗೆ. ನಮ್ಮ ಅನಂತೇಶ್ವರ ಫ್ರೆಂಡ್ಸ್ಗಳ ಒಳಗಡೆ ಬಂದಾಗ, ಅನಂತೇಶ್ವರ ಭಜನಾ ಮಂದಿರದಲ್ಲಿ ಬಂದಾಗ ಆ ಸಂದರ್ಭದಲ್ಲಿ ಯಾವುದೇ ಮಾಧ್ಯಮಗಳನ್ನು ಯಾವುದೇ ಮೊಬೈಲ್ಗಳನ್ನು ಮುಟ್ಟಂಗಿಲ್ಲ. ಅದೇನಿದ್ರು ದೂರ ಇಡಬೇಕು. ಕೇವಲ ಧಾರ್ಮಿಕ ಭಾವನೆಗಳಿಗೆ ಸೂಕ್ತವಾಗಿ ಆ ಕೆಲಸವನ್ನು ಮಾಡಬೇಕು ಅಂತೇಳಿ ಪ್ರತಿ ಬಾರಿ ಪ್ರತಿ ನಾಯಕರುಗಳು 2 ವರ್ಷಕ್ಕೊಂದ್ಸರಿ ನಾವು ಪದಾಧಿಕಾರಿಗಳ ಬದಲಾವಣೆ ಮಾಡ್ತೀವಿ. ಆ ಪದಾಧಿಕಾರಿಗಳ ಬದಲಾವಣೆ ಆಗಿ ಪದಗ್ರಹಣ ಆಗುವ ಸಂದರ್ಭದಲ್ಲಿ ಆ ಒಂದು ನಿರ್ಣಯವನ್ನು ಕೈಗೊಳ್ತೇವೆ. ಆ ಸಂದರ್ಭದಲ್ಲಿ ಯಾವುದೇ ಮಾಧ್ಯಮಗಳಿಗೆ ಯಾರೂ ಹೋಗಂಗಿಲ್ಲ. ಏನಿದ್ರೂ ನಾವು ಒಟ್ಟೊಟ್ಟಿಗೆ ಸೇರಿಕೊಂಡು ಅದನ್ನು ದೂರ ಇಟ್ಟು ಧಾರ್ಮಿಕ ಕೆಲಸಗಳು ಮಾಡಬೇಕೆನ್ನೋದು ನಾವೊಂದು ಶಪಥ ಮಾಡಿದಾಗೆ ಮಾಡಿದ್ದೇವೆ. ಒಂದು ಒಳ್ಳೆ ಇನ್ಫಾರ್ಮೇಷನ್ಸ ಕೊಟ್ಟರು ಇವರು ಮಾತಾಡ್ತಾ ಇರುವಾಗ. ಮೊಬೈಲಿಗೆ ನಾವು ಇಲ್ಲಿ ಬಂದಾಗ ಮೊಬೈಲ್ ನೋಡೋದಿಲ್ಲ, ಹೊರಗಡೆ ಹೋದಾಗ ಬೇರೆ ಬಿದ್ದರೆ ಹೊರಗಡೆ ವಿಷಯ, ಆದರೆ ಇಲ್ಲಿ ಬಂದಾಗ ದೇವಸ್ಥಾನದ ಕಾರ್ಯ ಅಂತ ಹೇಳಿದರೆ ದೇವಸ್ಥಾನಕ್ಕೆ ಮುಡಿಪಾಗಿಡ್ತೇವೆ ಅಂತ ಹೇಳಿದರು. ಇದು ಒಂದು ಹೊರಗಡೆ ಪಬ್ಲಿಕ್ಕಿಗೆ ಸಹ ಒಂದು ಒಳ್ಳೆ ಸಂದೇಶ ಆಗ್ತದೆ. ಸೊ ಥ್ಯಾಂಕ್ ಯು ಸರ್, ಇಷ್ಟೊತ್ತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು. ವ್ಯವಸ್ಥಾಪನಾ ಸಮಿತಿಯ ಕಾರ್ಯದರ್ಶಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಸತೀಶ್ ಅಲ್ಲುಗದ್ದೆ. ನೀವು ಇಲ್ಲಿ ಈ ಶ್ರಮದಾನದ ಬಗ್ಗೆ ಹೇಳೋದಿದ್ರೆ ಏನು ಹೇಳ್ತೀರಿ ಸರ್? ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವ ಪೂರ್ವಭಾವಿ ಸಭೆಯನ್ನು ನಾವು ಸುಮಾರು ಒಂದು 2 ತಿಂಗಳ ಮೊದಲೇ ನಾವು ಮಾಡ್ತೇವೆ. ಆ ಮಾಡಿದ ಸಂದರ್ಭದಲ್ಲಿ ನಾವೊಂದು ಶಪಥವನ್ನು ಮಾಡ್ತೇವೆ. ಏನಂದರೆ ನಮ್ಮ ಜಾತ್ರಾ ಮಹೋತ್ಸವ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನಡಿಬೇಕು ಎನ್ನುವಂತಹ ನಾವು ಶಪಥದೊಂದಿಗೆ ಎಲ್ಲರೂ ನಾವು ಭಜನಾ ಮಂಡಳಿ ಇರ್ಬೋದು, ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ಹಾಗೆ ಅನಂತೇಶ್ವರ ಫ್ರೆಂಡ್ಶಿಪ್ಪು ಇರ್ಬೋದು, ಇಲ್ಲ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಎಲ್ಲ ನಮ್ಮಲ್ಲಿ ಸುಮಾರು 14 ಬಯಲುವಾರು ಸಮಿತಿಗಳುಂಟು. ಅದಕ್ಕೆ ನಾವು ಪ್ರತಿಯೊಂದು ಬಯಲುವಾರಿಗೂ ಸಂಚಾಲಕರು ಹಾಗೆ ಸಹ ಸಂಚಾಲಕರು ಅಂತ ಮಾಡಿಕೊಂಡು ಸುಮಾರು ಒಂದೊಂದು ಬಯಲುವಾರು ಸಮಿತಿಯಲ್ಲಿ ಸುಮಾರು 30ರಿಂದ 35 ಮನೆಗಳನ್ನು ಕೂಡಿಕೊಂಡು ನಾವು ಸುಮಾರು 14 ಬಯಲುವಾರು ಸಮಿತಿಗಳನ್ನು ನಾವು ಬ್ರಹ್ಮಕಲಶ ಸಂದರ್ಭದಲ್ಲಿ ಜೀರ್ಣೋದ್ಧಾರ ಸಂದರ್ಭದಲ್ಲಿ ಮಾಡಿದ್ದೇವೆ. ಅದು ಈಗಲೂ ಕೂಡ ಅಚ್ಚುಕಟ್ಟಾಗಿ ಆ ಸಂಚಾಲಕರು ಹಾಗೂ ಸಹ ಸಂಚಾಲಕರು ನಿರ್ವಹಿಸಿಕೊಂಡು ಹೋಗ್ತಾ ಇದ್ದು, ನಾವು ಸುಮಾರು ಈಗ 1 ವಾರದಿಂದ ಇಲ್ಲಿ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾವು ಶ್ರಮದಾನದ ಮೂಲಕ ಇಲ್ಲಿ ಕಾಣುವಂಥ ಎಲ್ಲ ವ್ಯವಸ್ಥೆಯನ್ನು ನಾವು ಶ್ರಮದಾನ ಮುಖ ಯಾವುದೇ ಒಂದು ಸಂಬಳಕ್ಕೆ ಯಾರನ್ನು ನೇಮಿಸದೆ ಈ ಏರಿಯಾಕ್ಕೆ ಸಂಬಂಧಪಟ್ಟ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ನಾವು ಶ್ರಮದಾನ ಮುಖಾಂತರ ಈ ಅಲಂಕಾರ ಯಾವುದೇ ಒಂದು ಕೆಲಸವನ್ನು ನಾವು ಮಾಡಿಕೊಂಡು ಬಂದವರು. ಮೊನ್ನೆ ಸುಮಾರು ಸೋಮವಾರದಿಂದ ನಾವು ಮಾಡಿಕೊಂಡು ಬಂದಿದ್ದೇವೆ. ಸುಮಾರು ಇಷ್ಟುವರೆಗೆ ನಮ್ಮ ಲೆಕ್ಕ ಪ್ರಕಾರ 435 ಜನ ಈ ಒಂದು ಶ್ರಮದಾನದಲ್ಲಿ ಪಾಲ್ಗೊಂಡಿದ್ದರು. ಪ್ರತಿನಿತ್ಯ ಒಂದು 65-75 ಜನ ಸ್ವಯಂ ಪ್ರೇರಿತವಾಗಿ ದಿನಾಲು ಬಂದು ಸುಮಾರು ರಾತ್ರಿ 6 ಗಂಟೆಯಿಂದ 10 ಗಂಟೆ ತನಕ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡಿಕೊಂಡು ಈ ಒಂದು ಜಾತ್ರಾ ಮಹೋತ್ಸವವನ್ನು ಕೇವಲ 4 ದಿನದಲ್ಲಿ, ನಿನ್ನೆ ನಮಗೆ ಯಾವುದೇ ಟೆನ್ಷನ್ ಇಲ್ಲ, ಎಲ್ಲರೂ ಆರಾಮವಾಗಿ ಕೂತ್ಕೊಂಡು ಮಾತಾಡಿಕೊಂಡು ಹೋಗಿದೆ. ಯಾಕೆಂದರೆ ನಾವು ಅದಕ್ಕೆ 4 ದಿನ ಮೊದಲೇ ಎಲ್ಲ ತಯಾರಿಯನ್ನು ಮುಗಿಸಿ ನಿನ್ನೆ ಎಲ್ಲರೂ ನಾವು ಸೇರಿಕೊಂಡು ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಊಟ ಮಾಡಿಕೊಂಡು ಹೋದಂಥ ದಿನ. ನಾವು ನಿನ್ನೆ ದಿನ ಯಾವುದೇ ಟೆನ್ಷನಲ್ಲಿ ಇರಲಿಲ್ಲ, ಎಲ್ಲ ಅಚ್ಚುಕಟ್ಟಾಗಿ 3-4 ದಿನದಲ್ಲಿ ಮುಗಿಸಿಕೊಂಡು ಈ ವ್ಯವಸ್ಥಿತವಾಗಿ ಒಂದು ಮಾಡ್ಕೊಂಡು ಬಂದಿದ್ದೇವೆ. ಬೆಳಾಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಿದ್ಯಾ ಶ್ರೀನಿವಾಸ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ವಾರ್ಷಿಕ ಜಾತ್ರೆ ನಡೀತಾ ಇದೆ ಮ್ಯಾಮ್, ಇದ್ರ ಬಗ್ಗೆ ನೀವೇನು ಹೇಳ್ತಾ ಇದ್ದೀರಿ? ಇವತ್ತು ನಮ್ಮ ಅನಂತ ಪದ್ಮನಾಭ ದೇವಸ್ಥಾನದ ವಾರ್ಷಿಕ ಜಾತ್ರೆ ಇವತ್ತು ನಡೀತಾ ಇದೆ. ನಮಗೆಲ್ಲ ಬಹಳ ಸಂತೋಷ ಆಗ್ತಾ ಇದೆ. ನಾವೆಲ್ಲರೂ ಬಹಳ ಸಂತೋಷದಿಂದ ಈ ಒಂದು ಸಂಭ್ರಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ. ಈಗಾಗಲೇ ಮೆರವಣಿಗೆಯ ಮೂಲಕ ಹೊರಕಾಣಿಕೆಯನ್ನು ತಂದು ಈಗ ನಮ್ಮ ಶ್ರೀ ಅನಂತ ಪದ್ಮನಾಭ ಮಹಿಳಾ ಕುಣಿತ ಭಜನಾ ತಂಡ ನಮ್ಮದು. ಈ ತಂಡದ ಭಜನೆಯನ್ನು ಮಾಡಿ ನಾವೀಗ ನಿಮ್ಮ ಜೊತೆಯಲ್ಲಿದ್ದೇವೆ. ಈ ಒಂದು ದೇವಸ್ಥಾನಕ್ಕೆ ವಿಶಿಷ್ಟವಾದಂಥ ಒಂದು ಕಳೆ ಇದೆ ಅಂತ ಹೇಳಿದರೆ, ಎಲ್ಲ ಜನರನ್ನೊಂದು ಒಟ್ಟು ಸೇರಿಸಿ ಎಲ್ಲರ ಜೊತೆಯಲ್ಲಿ ಸೇರಿ ಒಂದು ಶ್ರಮದಾನದ ಮೂಲಕ ಇಲ್ಲೆಲ್ಲ ಕೆಲಸಗಳು ನಡೀತಾ ಇದೆ. ಅದು ತುಂಬ ಸಂತೋಷ ಆಗ್ತಾ ಇದೆ. ಎಲ್ಲರೂ ಕೂಡ ಈ ಒಂದು ದೇವಸ್ಥಾನದ ಒಂದು ಜಾತ್ರೆಯ ಮಹೋತ್ಸವದಲ್ಲಿ ಅತ್ಯಂತ ಸಂಭ್ರಮದಿಂದ, ಅದರಲ್ಲೂ ಕೂಡ ಮಹಿಳೆಯರು ಅತ್ಯಂತ ಉತ್ಸುಕರಾಗಿ ಎಲ್ಲ ಸೆಗಣಿ ಸಾರಿಸುವುದರಿಂದ ಹಿಡಿದು ಎಲ್ಲ ಕೆಲಸಗಳಲ್ಲಿ ಕೂಡ ಭಾಗವಹಿಸಿ ದೇವರ ಕೃಪೆಗೆ ಇಲ್ಲಿ ಪಾತ್ರರಾಗ್ತಾ ಇರುವಂಥದ್ದು ಬಹಳ ಸಂತೋಷ ಆಗ್ತಾ ಇದೆ. ಈ ಒಂದು ಊರಿನಲ್ಲಿ ಈ ಜಾತ್ರೆ ಭಾರಿ ಒಂದು ಅದ್ಧೂರಿಯಲ್ಲಿ ನಡೀತಾ ಇದೆ. ಕಳೆದ ಸುಮಾರು 4 ವರ್ಷಗಳಿಂದ ಕೂಡ ಎಲ್ಲ ಮೆರವಣಿಗೆ ಸಹಿತ ಎಲ್ಲ ಕಾರ್ಯಕ್ರಮಗಳು ಕೂಡ ಬಹಳ ಅದ್ಧೂರಿಯಾಗಿ ಮೆರವಣಿಗೆಯ ಮೂಲಕ ಎಲ್ಲ ಊರಿನ ಸಮಸ್ತ ಜನರು ಭಾಗವಹಿಸಿಕೊಂಡು ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಈ ಒಂದು ದೇವಸ್ಥಾನ ನಮ್ಮ ಬೆಳಾಲು ಗ್ರಾಮದಲ್ಲಿ ಇರುವುದೇ ನಮಗೊಂದು ಪುಣ್ಯದ ವಿಷಯ. ಯಾಕೆಂತ ಹೇಳಿದರೆ, ನಮಗೆ ಪ್ರತಿನಿತ್ಯ ಬಂದು ಇಲ್ಲಿ ಸೇವೆಯನ್ನು ಕೊಡಲಿಕ್ಕೆ ಆಗ್ತದೆ. ನಮ್ಮ ಸೇವೆಯನ್ನು ಮಾಡ್ಬೋದು. ನಮ್ಮ ಕಷ್ಟಗಳನ್ನು ದೇವರಲ್ಲಿ ಹೇಳಿಕೊಂಡಾಗ ನಿಜವಾಗಿಯೂ ಕೂಡ ತುಂಬ ವಿಷಯದಲ್ಲಿ ಕೂಡ ಇಲ್ಲಿ ನಮ್ಮ ಕಷ್ಟಗಳಿಗೆ ಪರಿಹಾರ
ಪರಿಹಾರಗಳು ಸಿಕ್ಕಿದೆ ಮೇಡಮ್. ಅದು ನಮಗೆ ಬಹಳ ಸಂತೋಷ ಆಗ್ತದೆ. ನಮಗೆ ಯಾವುದಾದ್ರೂ ತುಂಬ ತೊಂದರೆಗಳಾದಾಗ ನಾವು ಬಂದು ಇಲ್ಲಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಇಲ್ಲಿ ವಿಶೇಷವಾಗಿ ಕದಳಿ ಗೊನೆಯನ್ನು ಕೊಡುವಂಥದ್ದು ವಿಶೇಷ. ಇಲ್ಲಿಗೆ ಇಂಥ ಒಂದು ಸೇವೆ ಅಥವಾ ಯಾವುದಾದ್ರೂ ವಿಷ್ಣು ಸಹಸ್ರನಾಮದಂಥ ವಿಷಯಗಳನ್ನು ನಾವಿಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಅದಕ್ಕೆ ತಕ್ಷಣಕ್ಕೆ ನಮಗೆ ಫಲ ಸಿಕ್ಕಿ ನಮಗೆ ಮನಸ್ಸಿಗೆ ಬಹಳ ನೆಮ್ಮದಿಯನ್ನು ಕೊಡುವಂಥ ದೇವಸ್ಥಾನ ಅಂತ ಹೇಳಿದರೆ ತುಂಬ ಸಂತೋಷ ಆಗ್ತಾ ಇದೆ. ಬೆಳಾಲು ಗ್ರಾಮ ಪಂಚಾಯತಿನ ಅಧ್ಯಕ್ಷೆಯಾಗಿ ನನಗೆ ಈ ದೇವಸ್ಥಾನದಲ್ಲಿ ನಾನು ಗೌರವ ಅಧ್ಯಕ್ಷೆಯಾಗಿ ಕೂಡ ಇದ್ದೇನೆ. ಹಾಗೆ ಶ್ರೀ ಅನಂತ ಪದ್ಮನಾಭ ಮಹಿಳಾ ಭಜನಾ ತಂಡದ ಸಂಚಾಲಕಿಯಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ತುಂಬ ಸಂತೋಷ ಆಗ್ತಿದೆ. ಯಾಕೆಂತ ಹೇಳಿದರೆ ಒಂದು ಗ್ರಾಮ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದರೆ ಅಲ್ಲಿಯ ದೇವಸ್ಥಾನ ಶಾಲೆಗಳು ಅಭಿವೃದ್ಧಿ ಆಗಬೇಕು. ಆ ಒಂದು ಶಾಲೆ ಅಥವಾ ದೇವಸ್ಥಾನ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಆ ಗ್ರಾಮ ಹೇಗೆ ಅಂತ ನಾವು ಅದನ್ನು ತಿಳುವಳಿಕೆಯನ್ನು ಮಾಡ್ಕೊಳ್ಬೋದು. ಅಂಥ ಒಂದು ಅದ್ಭುತವಾದಂಥ ದೇವಸ್ಥಾನ ನಮ್ಮ ಊರಲ್ಲಿ ಇದೆ ಅಂತ ಹೇಳಿದರೆ ನಾವು ನಿಜವಾಗಿ ಕೂಡ ಬೆಳಲು ಗ್ರಾಮಸ್ಥರು ಪುಣ್ಯವಂತರ ಅಂತ ಹೇಳಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ. ಈ ಭಜನೆ ತಂಡದಲ್ಲಿ ಕೂಡ ಒಂದು ವಿಶೇಷತೆ ಇದೆ. ಇಲ್ಲಿ ನಾವು ಸುಮಾರು ಒಂದು 16 ಜನ ಇದ್ದೇವೆ ಭಜನೆ ತಂಡದಲ್ಲಿ. ಎಲ್ಲರೂ ಕೂಡ ಮಹಿಳೆಯರು. ಎಲ್ಲರೂ ಕೂಡ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಬಂದು ಇಲ್ಲಿ ಭಜನೆಗೆ ಸೇರಿ ನಾವು ಪ್ರಾಕ್ಟೀಸನ್ನು ಮಾಡುವಂಥದ್ದು ನಿಜವಾಗಿ ಕೂಡ ವಿಶೇಷತೆ. ಎಲ್ಲರೂ ಒಂದು ಮಹಿಳೆಯರ ತಂಡ ಇದು. ನಮಗೆ ಫಸ್ಟಿಗೆ ಶುರುವಾಗುವಾಗ ನಮಗೆ ಸ್ವಲ್ಪ ಭಾರಿ ಮುಜುಗರ ಇತ್ತು. ಅಂದರೆ ಮಹಿಳೆಯರಿಗೆ ಹೇಗೆ ಕುಣಿತ ಭಜನೆ ಮಾಡೋದು ಹೇಗೆ ಅಂತ ಹೇಳುವಂಥ ಒಂದು ಇದಿತ್ತು. ಆದರೆ ಇಲ್ಲಿಯ ದೇವರ ಮತ್ತು ದೈವದ ಒಂದು ರಕ್ಷಣೆಯಿಂದಾಗಿ ಅಥವಾ ಒಂದು ನಮಗೆ ಅನುಗ್ರಹದಿಂದಾಗಿ ನಮಗೆ ಕಷ್ಟ ಅಂತ ಹೇಳುವಂಥ ಈ ಭಜನೆ ಅತ್ಯಂತ ಸುಲಭವಾಗಿ, ಅದಲ್ಲದೆ ನಾವು ಇಲ್ಲಿ ಕೇವಲ ದೇವಸ್ಥಾನದಲ್ಲಿ ಮಾತ್ರ ಮಾಡ್ತಾ ಇಲ್ಲ, ಬೆಳ್ತಂಗಡಿ ತಾಲೂಕಿನಾದ್ಯಂತ ಎಲ್ಲರೂ ಕರೆದಂಥ ಎಲ್ಲ ಕಡೆಗೆ ಕೂಡ ಹೋಗಿ ನಾವು ಭಜನೆಯ ಸೇವೆಯ ರೂಪದಲ್ಲಿ ನಾವು ಯಾವುದೇ ಹಣವನ್ನು ತೆಗೆದುಕೊಳ್ಳದೆ ಸೇವೆಯ ರೂಪದಲ್ಲಿ ನಾವು ಭಜನೆಯನ್ನು ಮಾಡ್ತಾ ಇದ್ದೇವೆ. ಈ ಭಜನೆಯನ್ನು ಮಾಡುವುದರಿಂದ ನಮ್ಮಲ್ಲಿ ಮಹಿಳೆಯರಿಗೆ ಕೂಡ ಮನೆಯಲ್ಲಿ ಮನಃಶಾಂತಿ ಮತ್ತು ನೆಮ್ಮದಿ ಇದೆ. ಅದು ನಮಗೆ ತುಂಬಾ ಸಂತೋಷ ಆಗ್ತಾ ಇದೆ ಮೇಡಮ್. ಭಜನಾ ಕಾರ್ಯಕ್ರಮ ಶ್ರೀ ದೇವರಿಗೆ ಪಂಚಾಮೃತ ಅಭಿಷೇಕ, ಪವಮಾನ ಕಲಶಾಭಿಷೇಕ, ಪ್ರಸನ್ನ ಪೂಜೆ, ಶ್ರೀ ನಾಗದೇವರಿಗೆ ಕಲಶಾಭಿಷೇಕ, ತನು ಅರ್ಪಣೆ, ಪರಿವಾರ ದೈವಗಳಿಗೆ ಕಲಶಾಭಿಷೇಕ ಪರ್ವ ತಂಬಿಲ ನಡೆದಿದೆ. ಮಧ್ಯಾಹ್ನ ಶ್ರೀ ದೇವರಿಗೆ ಮಹಾಪೂಜೆ ನಡೆದು ಪ್ರಸಾದ ವಿತರಿಸಲಾಯಿತು. ಪ್ರಥಮ ದಿನದ ಜಾತ್ರೋತ್ಸವದ ಸಂಭ್ರಮದಲ್ಲಿ ಶ್ರೀ ಕ್ಷೇತ್ರದ ಭಕ್ತರಿಂದ ಪುಷ್ಪ ಕನ್ನಡಿ, ಗಂಟೆ ಮತ್ತು ಪರಿವಾರ ದೈವಕ್ಕೆ ಗಂಗರ ಭಕ್ತಿಯಿಂದ ಸಮರ್ಪಿಸಲಾಗಿದೆ. ಇನ್ನು ಇದೇ ದಿನ ಕ್ಷೇತ್ರದಲ್ಲಿ ಶಿವದೂತೆ ಗುಳಿಗೆ ನಾಟಕ ನಡೆದಿದೆ. ಕ್ಷೇತ್ರದಲ್ಲಿ ನಡೆದ ವೈದಿಕ ಧಾರ್ಮಿಕ ವಿಧಿವಿಧಾನಗಳ ಭಕ್ತಿಯ ಕ್ಷಣ ಇಲ್ಲಿದೆ ನೋಡಿ.
ಅನಂತೋಡಿಯ ಶ್ರೀ ಅನಂತ ಪದ್ಮನಾಭ ದೇವರ ಜಾತ್ರೋತ್ಸವದ ಇನ್ನಷ್ಟು ಸಂಭ್ರಮವನ್ನ ನೋಡೋಣ ಸಣ್ಣ ವಿರಾಮದ ಬಳಿಕ. ಪ್ರೀತಿಯ ಸಂಕೇತ ಅಳಿಯದ ಸಂಬಂಧ ನಗುವಿನ ಸೌಂದರ್ಯ ಇದು ಸ್ನೇಹದ ಬಾಂಧವ್ಯ ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ವಲ್ಸ್ ಕಣ ಕಣದಲು ಸೌಂದರ್ಯ ಮುಳಿಯ ಜ್ವಲ್ಸ್ ಕಣ ಕಣದಲು ಆನಂದ ಮುಳಿಯ ಜ್ವಲ್ಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ. ಗಂಟು ನೋವು, ಬೆನ್ನು ನೋವು, ಮಧುಮೇಹ, ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ. ಉಬ್ಬಸ ಹೀಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ. ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್, ಹಿರಣ್ಯ ಕಾಂಪ್ಲೆಕ್ಸ್, ಬೊಳ್ವಾರು, ಮುಖ್ಯ ರಸ್ತೆ, ಪುತ್ತೂರು. ಸಂಪರ್ಕಿಸಿ 81976 91577. ಅಪ್ಪ, ಸಂತೋಷದ ರವಾನೆ ಪ್ರತಿ ಮನೆ ಮನಗಳಿಗೆ. GL ಆಚಾರ್ಯ ಜ್ಯುವೆಲರ್ಸ್. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಡಿಸೆಂಬರ್ 26ರಂದು ಬೆಳಗ್ಗೆ ಗಣಪತಿ ಹೋಮ, ದೇವರ ಬಲಿ ಹೊರಟು ಉತ್ಸವ, ದರ್ಶನ ಬಲಿ, ಬಟ್ಟಲು ಕಾಣಿಕೆ ನಡೆದಿದೆ. ರಾತ್ರಿ ದುರ್ಗಾ ಪೂಜೆ, ಪ್ರಸನ್ನ ರಂಗ ಪೂಜೆ, ಧಾರ್ಮಿಕ ಸಭೆ ನಂತರ ಪರಿವಾರ ದೈವಗಳಾದ ರಕ್ತೇಶ್ವರಿ, ಭೈರವ, ಕಲ್ಲುಟ್ಟಿ, ಪಂಜುರ್ಲಿ ದೈವಗಳಿಗೆ ನರ್ತನ ಸೇವೆ ನಡೆದಿದೆ.
ಬಂದ ರೀತಿ ಅದು ಮಾತರೆಗಳ ನಮ್ಮ ಸೇವಾ ರೂಪವಾದ ಕೊರ್ನಂಚಿನ ಭಕ್ತಾದಿಗಳಿಗೆ ಪೂರ ತನು ಮನ ಧನ ಸಹಾಯ ನೀನಕ್ಕಿಲ್ಲ ಸಮಸ್ತ ಭಕ್ತವರ್ಗದವರಿಗೆ ದೇವರನ್ನ ಸಿರಿಮಿಡಿತ ಗಂಧ ಪ್ರಸಾದ ಕೊಡಲಾಗ ಮಾತನ್ನ ತೃಪ್ತಿ ಆಪ್ನೋಯ್ತು ಎಂದ್ರೆ ಅನ್ನದಾನೇನ ತೃಪ್ತಿ ಬಣದು ತುಂಬ ಆರೋಗ್ಯ ತುಂಬ ನೆಮ್ಮದಿ ಕೊಟ್ಟು ಇದು ನಮ್ಮ ಇನ್ಸ್ಟಿಟ್ಯೂಷನ್ ಅನ್ಕೊಂಡು ಈ ರೀತಿ ಕೊಟ್ಟು ಇದು ನಮ್ಮ ಈ ಸಂಘರೊಂದು ಐಕ್ಯ ಮತ್ತೆ ಕೊಟ್ಟು ಕಾಪಾಡಿಕೊಂಡು ಪ್ರಾರ್ಥನೆ ನಿಮ್ಗ ಅನಂತ ಅನಂತ ದೇವೇಶ ಅನಂತ ಈಗ ಅನಂತ ಕೃಷ್ಣನಾಶ ಅನಂತ ಅಂತ ಅನುಗ್ರಹ ಸಿದ್ಧಿಸಿತ್ತು ಮಾತ್ರ ಮಿತ್ರ ಅಭಿವೃದ್ಧಿರಸ್ತು ನಿಮ್ಮದು ಅನುಗ್ರಹ ನಟ ರಕ್ಷಣೆ ಮಾಡ್ಕೊಂಡಿರುತ್ತೆ सानिध्यं गुरु सर्वदा गतं पापं गतं दुःखं गतं दारिद्र्यनाशनम् आगदा सुख संपत्तिः पुण्यां च तव दर्शनात्
ಮತ್ತು ದರಿದ್ರಿಗೆ ಮತ್ತೊಮ್ಮೆ ಅಸಳಿತ್ರಿಗೆ ಮತ್ತೊಮ್ಮೆ ಪುರಾಲು ಗುತ್ತು ಮರಳಿತ್ರಿಗೆ ಮತ್ತೊಮ್ಮೆ ತಾಣದ ಕಟ್ಟಡೆ ಮುಖದೊಮ್ಮೆ ದೇವರ ಬಿಡುಗಳ ಪಂಚಲ ಸೇನೆ ಸಂತಿಗೆ ಚಿನ್ನೊಮ್ಮೆ ಮಾಗದೊಮ್ಮೆ ಗ್ರಾಮದೊಮ್ಮೆ ಗ್ರಾಮೋಡು ನಾಡಿನದೊಮ್ಮೆ ರಾಜ ದಪ್ಪರಡೆ ದೀವಾದ ಕಟ್ಟಡೆ ಭೂಮಿ ದುಃಖ
ನಡೆ ಸರ್ಪಣ ಜಿರಕ್ಕೆ ಸಿರಿಸಮಾನ ಮನ್ನಡು ನಾಗಗೆ ನಾಗಮಂಡಲ ಬ್ರಹ್ಮಗೆ ಬ್ರಹ್ಮಮಂಡಲ ದೇವರಿಗೆ ಗುಡಿಯುಗ ರಥೋತ್ಸವಲ್ಲ ಲೆಕ್ಕಲ ಕಂತಿನ ದೇವಲಿಗೆ ಆಗ ಭೋಗ ಪಂಚ ಪರ್ವ ಓಮ ನೇಮ ಪನ್ಪುನ ಪುರಿ ಹಿರಿಯಾಕಲು ಮಂತ್ರನ್ ಬೈದೇರು ನಲ್ಲ ಸಾಧನ ಅನಂತ ಪದ್ಮನಾಭ ದೇವರಿಗೆ ಬಲಿಯುತ್ಸವಾದ ಬೆಳಗಿಂದ ಬೇರ್ಗೊರ್ಪಿ ಚಿತ್ರ ವಾಕ್ಯ ಮಗ ನಿಖಿಲ್ನ ಪೊರ್ಲು ಗ್ರಾಮಸ್ಥರು ತೂಡು ಗ್ರಾಮಸ್ಥರನ್ನ ಪೊರ್ಲು ನಿಖಿಲ್ ತೂಡು ಕನ್ನುಡುದಿನ ಪಾಪಿಸ್ತನ ಪರಿಹಾರ ಬಂದ ಪ್ರಕಾರವಾದ ಒಂಚನ ಪತ್ತುಕರ ಮಾಗಣ ಕೂರ್ದಿನ ರಾಜ್ಯ ಆ ರಾಜ್ಯ ಬುದ್ಧಿ ಈ ರಾಜ್ಯಕ್ಕೆ ಬಂದಾಗ ಗ್ರಾಮಡು ಗ್ರಾಮ ದೇವಿಯ ನೆನವರಿಕೆ ಮಂತೊಲ್ಲೆ ಅನಂತ ಪದ್ಮನಾಭ ದೇವರಿಗೆ ತಲೆತಗ್ಗಾಲೆ ಸರ್ವಶಕ್ತಿಯ ನೆನವರಿಕೆ ಮಂತೊಂದು ಆಕಾಶ ಮಾರ್ಗ ಬಿಡ್ಲೆ ಭೂಮಂಡಲಾಲೆ ಭೂಮಂಡಲದಲ್ಲಿ ನಿಖಿಲ ಸ್ಥಾನ ಮಂಡಿಗೆ ಸ್ಥಾನ ಮಂಡಿಗೆ ಸ್ವಲ್ಪ ಕಾಲದ ಮಾಯ ಏಳು ಕಾಲದ ಮಾನವ ಕಾಪಾಡೋ ಶ್ರೀ ದೇವರ ಸನ್ನಿಧಿಯಲ್ಲಿ ಜಾತ್ರೋತ್ಸವ ಅಂದ್ರೆ ಅದು ಊರಿಗೆ ಊರೇ ಸೇರೋ ಸಂಭ್ರಮ. ಬೆಳಾಲು ಅನಂತೋಡಿಯ ಶ್ರೀ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರಾ ಮಹೋತ್ಸವವು ದೇವಸ್ಥಾನದ ಆಡಳಿತ ಮುಕ್ತೇಸರರಾದ ಜೀವನ್ದಾರ್ ಕುಮಾರ್ ಜೈನ್, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀನಿವಾಸ ಗೌಡ, ಅಸ್ರನ್ನ ಗಿರೀಶ್ ಬಾರಿತ್ತಾಯ, ಜಾತ್ರಾ ಸಮಿತಿಯ ಪ್ರಧಾನ ಸಂಚಾಲಕರಾದ ದೇಜಪ್ಪ ಗೌಡ ಅರಣಿಮಾರು, ಬೆಳಾಲು ಗ್ರಾಮ ಪಂಚಾಯತ್ನ ಅಧ್ಯಕ್ಷ ವಿದ್ಯಾ ಶ್ರೀನಿವಾಸ್, ವಿವಿಧ ಉಪಸಮಿತಿಯ ಸಂಚಾಲಕರು, ಬೈಲುವಾರು ಸಮಿತಿಯ ಸಂಚಾಲಕರು, ಸದಸ್ಯರು, ಶ್ರೀ ಅನಂತೇಶ್ವರ ಭಜನಾ ಮಂಡಳಿ, ಶ್ರೀ ಅನಂತ ಪದ್ಮನಾಭ ಮಹಿಳಾ ಭಜನಾ ತಂಡದ ಪದಾಧಿಕಾರಿಗಳು, ಸದಸ್ಯರು, 10 ಸಮಸ್ತ ಊರವರು ಭಕ್ತರ ಕೂಡುವಿಕೆಯಲ್ಲಿ ವಿಜೃಂಭಣೆಯಿಂದ ಸಂಪನ್ನಗೊಂಡಿದೆ. ಅನಂತೋಡಿಯ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಎಲ್ಲರಿಗೂ ಒಳಿತು ಮಾಡಲೆಂದು ಪ್ರಾರ್ಥಿಸೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕಹಳೆ ನ್ಯೂಸ್. ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.
ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.